ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸುನಾನಾ ಪಾಟೀಲ್. ನಿಮ್ಮೆಲ್ಲರಿಗೂ ನನ್ನ ಗಾಡೆಸ್ ಎನರ್ಜಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ನೀವೇನಾದರೂ ಹೊಸಬ್ರಾಗಿದ್ದರೆ, ನಾನು ಯಾವ ರೀತಿ ವಿಡಿಯೋಸ್ ಮಾಡ್ತೀನಿ ಅಂತ ನಿಮಗೆ ಗೊತ್ತಿಲ್ಲ ಅಂತ ಅಂದರೆ, ನಾನು ನಮ್ಮ ಅಜಾಗೃತ ಮನಸ್ಸಿನ ಶಕ್ತಿನ ಉಪಯೋಗಿಸ್ಕೊಂಡು ಲಾ ಆಫ್ ಅಸಂಪ್ಷನ್ ಎಂಬ ಲಾನ ಅಪ್ಲೈ ಮಾಡಿ ಹೇಗೆ ನಮ್ಮ ಕನಸನ್ನ ನನ್ಸ್ ಮಾಡ್ಕೊಬೇಕು ತುಂಬ ಸುಲಭವಾಗಿ ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣಿಸ್ತಿರೋ ನೋಟಿಫಿಕೇಷನ್ ಬೆಲ್ನ ಆನ್ ಮಾಡ್ಕೊಳ್ಳಿ. ನಾನು ಯಾವುದೇ ರೀತಿ ವಿಡಿಯೋಸ್ ಮಾಡಿದ್ರೂ ಕೂಡ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ. ಹಿಂದಿನ ವಿಡಿಯೋದಲ್ಲಿ ನಾನು ಮ್ಯಾನಿಫೆಸ್ಟೇಷನಲ್ಲಿ ಒಂದಿಷ್ಟು ಟರ್ಮ್ಸ್ ಬರುತ್ತೆ, ಅದ್ರ ಅರ್ಥ ಏನು ಅಂತ ನಾನು ಹಿಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೆ. ಮತ್ತು ಪಾರ್ಟ್ 2 ಕೂಡ ಆ ವಿಡಿಯೋದ ಬಗ್ಗೆ ನಾನು ಮಾಡ್ತೀನಿ ಅಂತ ಅಂದಿದ್ದೆ. ಖಂಡಿತ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಮತ್ತು ವಿಕ್ಟಿಮ್ ಮೆಂಟಾಲಿಟಿ ಅಂತ ಅಂದ್ರೇನು, ವಿಕ್ಟಿಮ್ ಮೈಂಡ್ಸೆಟ್ ಅಂತ ಅಂದರೆ ಏನು, ಅದ್ರ ಬಗ್ಗೆನೂ ಕೂಡ ವಿಡಿಯೋ ಮಾಡ್ತೀನಿ ಅಂತ ಹೇಳಿದೆ. ಖಂಡಿತ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬಟ್ ಇವತ್ತು ಎಲ್ಲದಕ್ಕಿಂತ ತುಂಬ ಒಂದು ಇಂಪಾರ್ಟೆಂಟ್ ವಿಷಯನ ಡಿಸ್ಕಷನ್ ಮಾಡಬೇಕು ನಿಮ್ಮ ಜೊತೆ. ಅದಕ್ಕೋಸ್ಕರ ಇವತ್ತು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಮ್ಯಾನಿಫೆಸ್ಟೇಷನ್ ತುಂಬ ಸಿಂಪಲ್, ಬಟ್ ನಿಮಗೆ ಯಾಕೆ ಇಷ್ಟು ಕಾಂಪ್ಲಿಕೇಟೆಡ್ ಆಗ್ತಿದೆ ಅಂತ ನನಗೆ ಗೊತ್ತಿಲ್ಲ. ಆ್ಯಂಡ್ ಆ್ಯಸ್ ಎ ಮ್ಯಾನಿಫೆಸ್ಟೇಷನ್ ಬಗ್ಗೆ ವಿಡಿಯೋ ಮಾಡ್ತೀನಲ್ವ ನಾನು, ಸೊ ನಾನು ನಿಮಗೆ ಇವತ್ತು ಕ್ಲಾರಿಟಿ ಕೊಡಬೇಕು ಮ್ಯಾನಿಫೆಸ್ಟೇಷನ್ ಅಂದರೆ ಎಷ್ಟು ಸಿಂಪಲ್ ಅಂತ. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಕೊನೆ ತನಕನೂ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆ ತನಕನೂ ವಾಚ್ ಮಾಡಿ. ಖಂಡಿತ ನಿಮಗೆ ಬೇಕಾಗಿರುವಂತಹ ಕ್ಲಾರಿಟಿ ಹಾಗೆ ಮ್ಯಾನಿಫೆಸ್ಟೇಷನ್ ಅನ್ನೋದು ಎಷ್ಟು ಈಸಿ ಅನ್ನೋದ್ರ ಬಗ್ಗೆ ನಿಮ್ಗೆ ಕ್ಲಾರಿಟಿ ಸಿಗುತ್ತೆ. ಮೊದಲನೇದಾಗಿ ಮ್ಯಾನಿಫೆಸ್ಟೇಷನ್ ಅಂದರೆ ಏನು, ನಾನು ನಿಮಗೆ ಮೇ ಬಿ ಹೋದ ವಿಡಿಯೋದಲ್ಲೇ ಹೇಳಿದ್ದೀನಿ ಅಂತ ಅನಿಸುತ್ತೆ. ಮ್ಯಾನಿಫೆಸ್ಟೇಷನ್ ಅನ್ನೋದು ಒಂದು ನೇಮ್, ಟರ್ಮ್ ಅಷ್ಟೇ. ನೋಡಿ, ಈಗ ನನ್ನ ನೇಮ್ ಸುನೈನಾ ಅಂತ, ಅದು ನನ್ನ ನೇಮ್ ಅಷ್ಟೇ. ಈಗ ನಿಮ್ಮ ನೇಮ್ ಒಂದಿರುತ್ತೆ, ಅದು ನಿಮ್ಮ ನೇಮ್ ಅಷ್ಟೇ. ನಿಮಗೆ ಒಂದು ಈಗ ನಿಮ್ಮನ್ನು ಯಾರಾದರೂ ಕರಿಬೇಕಂತ ಅಂದರೆ, ನಿಮಗೆ ಏನಾದರೂ ಕೇಳಬೇಕಂತ ಅಂದರೆ ನಿಮ್ಮ ಹೆಸರನ್ನ ಕರೀತಾರೆ ಅಲ್ವಾ, ರೈಟ್? ಬಿಕಾಸ್ ನಾವು ಅದನ್ನು ಐಡೆಂಟಿಫೈ ಮಾಡೋಕ್ಕೆ ಒಂದು ಹೆಸರು, ಏನಕ್ಕೆ ಇದೆ ಹೆಸರು, ಐಡೆಂಟಿಫಿಕೇಷನಿಗೆ ಅಥವಾ ನಾವು ಕರೆಯೋದಕ್ಕೆ, ಅದಕ್ಕೋಸ್ಕರ ಹೆಸರಿದೆ. ಹಾಗೆ ಮ್ಯಾನಿಫೆಸ್ಟೇಷನ್ ಒಂದು ಹೆಸರು, ಇಟ್ಸ್ ಜಸ್ಟ್ ಎ ನೇಮ್. ಮ್ಯಾನಿಫೆಸ್ಟೇಷನ್ ಅಂದರೆ ಏನು, ಏನಕ್ಕೆ ಆ ಥರ ನೇಮ್ ಬಂದಿದೆ ಅಂತ ಅಂದರೆ, ಈಗ ನಮ್ಮ ಮನಸ್ಸಲ್ಲಿರೋದನ್ನ ನನ್ನ ಕಣ್ಣು ಮುಂದೆ ತರಿಸ್ತಿದ್ದೀನಿ ಅಂತ ಅಂದರೆ ಅದಕ್ಕೆ ಒಂದು ಟರ್ಮ್ ಇದೆ. ಏನು ಆ ಟರ್ಮ್? ವ್ಯಕ್ತ ಆಗೋದು. ಈಗ ಕಣ್ಣು ಮುಂದೆ ಏನೋ ಒಂದು ಕಾಣಿಸ್ಕೊಳ್ತದೆ ಅಂದರೆ ಅದಕ್ಕೆ ಪ್ರಕಟ ಆಗೋದು ಅಥವಾ ವ್ಯಕ್ತ ಆಗೋದು ಅಂತ ಹೇಳ್ತಾರೆ. ಸೊ ಈಗ ಮ್ಯಾನಿಫೆಸ್ಟೇಷನ್ ಅಂದರೆ ಕನ್ನಡದಲ್ಲಿ ನೀವು ಕೇಳಿಲ್ಲ ಅನಿಸುತ್ತೆ, ಅಭಿವ್ಯಕ್ತ ಅಂತ ಹೇಳ್ತಾರೆ ಮ್ಯಾನಿಫೆಸ್ಟೇಷನ್ಗೆ. ಆದರೆ ಅಭಿವ್ಯಕ್ತ ಅಂತ ನಾನು ಟರ್ಮ್ನ ಯೂಸ್ ಮಾಡಿದರೆ ಸೀರಿಯಸ್ಲಿ ಯಾರಿಗೂ ಗೊತ್ತಾಗಲ್ಲ. ಅಭಿವ್ಯಕ್ತ ಅಂತ ಹೇಳ್ತಾರೆ ಅಂದರೆ ನಮ್ಮ ಮನಸ್ಸಲ್ಲಿ ಏನೋ ಒಂದು ಆಸೆ ಇದೆ, ಅದನ್ನು ನಮ್ಮ ಕಣ್ಣು ಮುಂದೆ ವ್ಯಕ್ತ ಮಾಡ್ಕೊಳ್ಳೋದು, ಪ್ರಕಟ ಮಾಡ್ಕೊಳ್ಳೋದು, ನಿಜ ಮಾಡ್ಕೊಳ್ಳೋದು. ಅದಕ್ಕೆ ನಾವು ಒಂದು ಟರ್ಮ್ ಹೇಳ್ತೀವಿ ವ್ಯಕ್ತ ಅಂತ. ಆ ಒಂದು ಟರ್ಮ್ನ ಬೇಸಿಸ್ ಮೇಲೆ ಏನಂತ ಕೊಟ್ಟಿದ್ದಾರೆ, ಮ್ಯಾನಿಫೆಸ್ಟೇಷನ್ ಅಂತ ಕೊಟ್ಟಿದ್ದಾರೆ. ಮ್ಯಾನಿಫೆಸ್ಟೇಷನ್ ಅನ್ನೋ ಟರ್ಮ್ ಇದಕ್ಕೆ ಮಾತ್ರ ಬರುತ್ತಾ? ಇಲ್ಲ, ಬೇರೆ ಕಡೆನೂ ಕೂಡ ಮ್ಯಾನಿಫೆಸ್ಟೇಷನ್ ಅನ್ನೋ ಟರ್ಮ್ನ ಯೂಸ್ ಮಾಡ್ತಾರೆ. ಇಟ್ ಡಸಂಟ್ ಆಲ್ವೇಸ್ ಮೀನ್ ನನ್ನ ಮನಸ್ಸಲ್ಲಿ ಏನೋ ಒಂದು ಡಿಸೈರ್ ಇದೆ ಅದನ್ನು ನಾನು ಕಣ್ಮುಂದೆ ಮಾಡ್ಕೊತಿದ್ದೀನಿ, ಅದು ಮಾತ್ರ ಮ್ಯಾನಿಫೆಸ್ಟೇಷನ್ ಅಂತ ಅಲ್ಲ. ಬಟ್ ಆದರೆ ನಮಗೆ ಐಡೆಂಟಿಫೈ ಮಾಡೋಕ್ಕೊಂದು ಬೇಕಲ್ಲ. ಈಗ ಸುಮ್ಮನೆ ನಾನು ಏನೋ ಒಂದು ನನ್ನ ಮನಸ್ಸಿಗೆ ಅನಿಸ್ತಿದೆ, ಅದನ್ನು ನಾನು ಸತ್ಯ ಮಾಡ್ಕೊತಾ ಇದ್ದೀನಿ, ಸತ್ಯ ಆಗ್ತದೆ, ಅದಕ್ಕೇನೋ ಒಂದು ನೇಮ್ ಕೊಡಬೇಕು ನಾನು ಅಂತ ಮ್ಯಾನಿಫೆಸ್ಟೇಷನ್ ಅನ್ನೋ ಹೆಸರು ಕೊಟ್ಟಿದ್ದಾರೆ. ಆ್ಯಂಡ್ ಸೀರಿಯಸ್ಲಿ ಇನ್ನೊಂದು ಹೇಳ್ತೀನಿ, ಮ್ಯಾನಿಫೆಸ್ಟೇಷನಿಗೆ ಎಷ್ಟು ಸಿಂಪಲ್ ಅಂತ ಈ ಒಂದು ಸಣ್ಣ ಡೆಫಿನೇಷನಿಂದ ನಿಮಗೆ ಅರ್ಥ ಆಗುತ್ತೆ. ಮ್ಯಾನಿಫೆಸ್ಟೇಷನ್ ಅಂದರೆ ಇಷ್ಟೇ, ನಿಮ್ಮ ಮನಸ್ಸಲ್ಲಿರೋದನ್ನ ನೀವು ಸತ್ಯ ಮಾಡ್ಕೊಳ್ತಾ ಇದ್ದೀರಾ. ಹೇಗೆ ಸತ್ಯ ಮಾಡ್ಕೊಳ್ತಿದ್ದೀರಾ ಅಂತ ಅಂದರೆ ನಿಮ್ಮ ಯೋಚನೆ ಮೂಲಕ. ನಿಮಗೇನೋ ಒಂದು ಆಗಬೇಕಂತ ಅಂದರೆ ಅದ್ರ ಬಗ್ಗೆ ಒಳ್ಳೆ ರೀತಿ ಯೋಚನೆ ಮಾಡಿ, ಆಗ ಅದು ನಿಮ್ಮ ಕಣ್ಮುಂದೆ ಕಾಣಿಸುತ್ತೆ. ಇಷ್ಟೇ ಸಿಂಪಲ್. ಈಗ ಏನೋ ಒಂದು ನಮ್ಮ 3Dಯಲ್ಲಿ ಇಲ್ಲ, ಈಗ ನಿಮ್ಮ 3Dಯಲ್ಲಿ ಅದಾಗಬೇಕು, ಅದಾಗುತ್ತೆ ಅಂತ ಯೋಚನೆ ಮಾಡಿ, ಅದಾಗುತ್ತೆ ಅಷ್ಟೇ, ಸಿಂಪಲ್. ಇದು ಇಷ್ಟು ಸಿಂಪಲ್ ಮ್ಯಾನಿಫೆಸ್ಟೇಷನ್ ಅಂತ ಅಂದರೆ. ಆದರೆ ಎಲ್ಲರೂ ಇದನ್ನು ಕಾಂಪ್ಲಿಕೇಟ್ ಮಾಡ್ತಿದ್ದೀರಾ. ಯಾಕೆ? ಐ ಡೋಂಟ್ ನೋ. ನಿಮಗೇನೋ ಬೇಕಂದರೆ ಅದ್ರ ಬಗ್ಗೆ ಒಳ್ಳೆ ರೀತಿ ಯೋಚನೆ ಮಾಡಿ, ಆವಾಗ ಅದೇ ನಿಮಗೆ ರಿಸಲ್ಟ್ ಸಿಗುತ್ತೆ. ನಿಮ್ಮ ಮನಸ್ಸಿಗೆ ಈಗ ಒಳ್ಳೆಯದು ಯಾವುದು ಕೆಟ್ಟದ್ದು ಯಾವುದು ಅದ್ರ ನಡುವೆ ವ್ಯತ್ಯಾಸ ಗೊತ್ತಿಲ್ಲ. ಅದಕ್ಕೆ ಗೊತ್ತಿರೋದು ಒಂದೇ,
ಯೋಚನೆ ಮಾಡ್ತಿದ್ದಾರೆ, ಇವ್ರೇನನ್ನೋ ಯೋಚನೆ ಮಾಡ್ತಿದ್ದಾರೆ, ಅದನ್ನು ನಾನು ಸತ್ಯ ಮಾಡಬೇಕು ಅಂತ. ಯಾಕೆ? ನಿಮ್ಮ ಮನಸ್ಸಿನ ಕೆಲಸನೇ ಅದಲ್ವಾ. ನೀವೇನೋ ಒಂದು ಯೋಚನೆ ಮಾಡ್ತಿದ್ದೀರಾ ಅಂತ ಅಂದರೆ ಅದನ್ನು ನಿಜ ಮಾಡೋದು ನಿಮ್ಮ ಮನಸ್ಸಿನ ಕೆಲಸ ಅಂದಮೇಲೆ ನೀವು ಯಾವ ಥರ ಯೋಚನೆ ಮಾಡಿದ್ರೆ ಅದಕ್ಕೇನು, ಅದ್ರ ಕೆಲಸ ನಿಮ್ಮ ಯೋಚನೆಗಳನ್ನ ಸತ್ಯ ಮಾಡೋದು. ನೀವು ಒಳ್ಳೆ ಥರ ಯೋಚನೆ ಮಾಡ್ತೀರಾ ಅಥವಾ ನೆಗೆಟಿವ್ ಆಗಿ ಯೋಚನೆ ಮಾಡ್ತೀರಾ, ಕೆಟ್ಟ ಥರ ಯೋಚನೆ ಮಾಡ್ತೀರಾ ಅಂತ ನಿಮ್ಮ ಮನಸ್ಸು ಪ್ರೋಸೆಸ್ ಮಾಡ್ಕೊಂಡು ಕೂತ್ಕೊಳುತ್ತಾ, ಸ್ಕ್ಯಾನ್ ಮಾಡ್ತಾ ಕೂರುತ್ತಾ, ಓಕೆ ಇದು ಒಳ್ಳೇದಾಗಿ ಯೋಚನೆ ಮಾಡ್ತಿದ್ದಾರೆ ಇವರು, ಇದು ಸಪ್ರೇಟ್ ಒಳ್ಳೆ ಥಾಟ್ಸ್, ಇದು ನೆಗೆಟಿವ್ ಆಗಿ ಯೋಚನೆ ಮಾಡ್ತಿದ್ದಾರೆ, ಇದು ಕೆಟ್ಟ ಥಾಟ್ಸ್, ಇದನ್ನು ಸಪ್ರೇಟ್ ಮಾಡಬೇಕಂತ ಏನಾದರೂ ನಿಮ್ಮ ಮನಸ್ಸಿಗೆ ಏನಾದರೂ ಇದ್ದಿರುತ್ತಾ? ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತಾರ ಯಾರಾದರೂ? ಇಲ್ಲ. ಅದಕ್ಕೆ ಎಲ್ಲನೂ ಒಂದೇ. ನೀವು ಯೋಚನೆ ಮಾಡೋದೇ, ನೀವು ಯೋಚನೆ ಮಾಡ್ತೀರಾ, ಅದು ಒಳ್ಳೇದು ಯೋಚನೆ ಮಾಡಿ ನಿಜ ಮಾಡುತ್ತೆ, ಕೆಟ್ಟದ್ದು ಯೋಚನೆ ಮಾಡಿ ನಿಜ ಮಾಡುತ್ತೆ. ಆ್ಯಂಡ್ ತುಂಬ ಜನಕ್ಕೆ ಇದಿದೆ. ಏನಂತ ಹೇಳ್ತಾರೆ ಅಂತ ಅಂದರೆ, ನಾನು ಪಾಸಿಟಿವ್ ಆಗಿ ಯೋಚನೆ ಮಾಡಿದ್ರೆ ಏನೂ ಬೇಗ ಆಗಲ್ಲ, ಬಟ್ ನಾನು ನೆಗೆಟಿವ್ ಆಗಿ ಯೋಚನೆ ಮಾಡ್ತಿದ್ರೆ ನನ್ನ ಮನಸ್ಸು ತುಂಬ ಬೇಗ ನಿಜ ಮಾಡಿಬಿಡುತ್ತೆ ಅದನ್ನು ಅಂತ. ಯಾಕೆ ಸತ್ಯ ಮಾಡುತ್ತೆ? ನಿಮಗೆ ಆ ಯೋಚನೆ ಇದೆ, ನಾನು ತುಂಬ ನೆಗೆಟಿವ್ ಆಗಿ ಯೋಚನೆ ಮಾಡೋದು ನನ್ನ ಮನಸ್ಸು ಬೇಗ ನಿಜ ಮಾಡಿಬಿಡುತ್ತೆ ಅಂತ. ನೋಡಿ, ನಿಮ್ಮ ಮನಸ್ಸಿಗೆ ಯಾರೂ ಕೂಡ ಅಲ್ಲಿ ಹೋಗಿ ಗೈಡೆನ್ಸ್ ಕೊಟ್ಟಿಲ್ಲ. ನೋಡು, ನೆಗೆಟಿವ್ ಆಗಿ ಯೋಚನೆ ಮಾಡಿದ್ರೆ ಸತ್ಯ ಮಾಡು, ಪಾಸಿಟಿವ್ ಆಗಿ ಯೋಚನೆ ಮಾಡಿದ್ರೆ ಅದನ್ನು ಸತ್ಯ ಮಾಡಬೇಡ, ಅಥವಾ ನೆಗೆಟಿವ್ ಆಗಿ ಯೋಚನೆ ಮಾಡೋದನ್ನ ಬೇಗ ಮ್ಯಾನಿಫೆಸ್ಟ್ ಮಾಡು, ಪಾಸಿಟಿವ್ ಆಗಿ ಯೋಚನೆ ಮಾಡೋದನ್ನ ಲೇಟಾಗಿ ಮ್ಯಾನಿಫೆಸ್ಟ್ ಮಾಡು ಅಂತ ಯಾರೂ ಹೋಗಿ ಗೈಡೆನ್ಸ್ ಕೊಟ್ಟಿಲ್ಲ. ಅಥವಾ ಒಂದು ಇದು ಹೀಗೆ ಬಿಹೇವ್ ಮಾಡು ಅಂತ ಯಾರೂ ಹೋಗಿ ಒಂದು ಬ್ಲೂ ಪ್ರಿಂಟ್ ಕೊಟ್ಟಿಲ್ಲ ನಿಮ್ಮ ಮನಸ್ಸಿಗೆ. ಯಾಕೆ ಸತ್ಯ ಆಗ್ತಿದೆ? ನೀವು ಯೋಚನೆ ಮಾಡಿ ಯಾಕೆ ಸತ್ಯ ಆಗ್ತಿದೆ ಅಂತ. ಯಾಕೆ ಅಂದರೆ, ನಿಮ್ಮ ಮನಸ್ಸು ಮ್ಯಾನಿಫೆಸ್ಟ್ ಮಾಡೋದು ಡಾಮಿನೆಂಟ್ ಥಾಟ್ಸ್ನ, ಅಂದರೆ ಯಾವ ಥಾಟ್ಸು ಜಾಸ್ತಿ ಇರುತ್ತೆ ಅದನ್ನು ಮ್ಯಾನಿಫೆಸ್ಟ್ ಮಾಡುತ್ತೆ. ನೀವು ಅರ್ಥ ಮಾಡ್ಕೊಳ್ಳಿ, ನಿಮ್ಮ ರಿಯಾಲಿಟಿಯಲ್ಲಿ ಏನೋ ಒಂದು ನೆಗೆಟಿವ್ ಆಗಿ ಮ್ಯಾನಿಫೆಸ್ಟ್ ಆಗಿದೆ ಅಂದರೆ ಅದರರ್ಥ ನೀವು ತುಂಬ ನೆಗೆಟಿವ್ ಆಗಿ ಯೋಚನೆ ಮಾಡಿದ್ದೀರಾ. ಜಾಸ್ತಿನೇ ನೆಗೆಟಿವ್ ಯೋಚನೆ ಇದೆ. ಈಗಿರೋವಂತಹ 2 ಯೋಚನೆಯಲ್ಲಿ ಜಾಸ್ತಿನೇ ನೆಗೆಟಿವ್ ಯೋಚನೆ ಇದೆ, ನಕಾರಾತ್ಮಕ ಯೋಚನೆಗಳೇ ಜಾಸ್ತಿ ಇದೆ. ಅದರಿಂದ ಅದು ಸತ್ಯ ಆಗಿದೆ ಅಂತ. ಇಟ್ ಡಸಂಟ್ ಮೀನ್ ದಟ್ ನಿಮ್ಮ ಒಳ್ಳೆ ಥಾಟ್ಸ್ ಲೇಟಾಗಿ ಮ್ಯಾನಿಫೆಸ್ಟ್ ಆಗುತ್ತೆ, ನಿಮ್ಮ ಕೆಟ್ಟ ಥಾಟ್ಸ್ ಬೇಗ ಮ್ಯಾನಿಫೆಸ್ಟ್ ಆಗುತ್ತೆ ಅನ್ನೋದಲ್ಲ. ಅದೆರಡರಲ್ಲೂ ಯಾವ ಥಾಟ್ಸ್ ಡಾಮಿನೆಂಟ್ ಇದೆ ಅದು ಮ್ಯಾಟರ್ ಆಗುತ್ತೆ. ನೀವು ಪ್ರಶ್ನೆ ಕೇಳಿದ್ರೆ ಡಾಮಿನೆಂಟ್ ಥಾಟ್ಸ್ ಆಗೋಕ್ಕೆ ನಾನು ಏನು ಮಾಡಬೇಕು ಅಂತ ಅಂದರೆ, ನೀವು ಪದೇ ಪಾಸಿಟಿವ್ ಥಾಟ್ಸ್ನ ಜಾಸ್ತಿ ಥಿಂಕ್ ಮಾಡಬೇಕು. ಅರ್ಥ ಆಯ್ತಾ? ಆವಾಗ ಅದು ಒಂದು ಡಾಮಿನೆಂಟ್ ಥಾಟ್ಸ್ ಆಗುತ್ತೆ. ನಿಮ್ಮ ಮನಸ್ಸಿಗೆ ಯಾವುದು ಬ್ಲೂ ಪ್ರಿಂಟ್ ಇಲ್ಲ, ಇದು ಒಳ್ಳೆ ಥಾಟ್ಸ್, ಇದು ಕೆಟ್ಟ ಥಾಟ್ಸ್, ಇದನ್ನು ಬೇಗ ಮ್ಯಾನಿಫೆಸ್ಟ್ ಮಾಡಬೇಕು, ಇದನ್ನು ಲೇಟಾಗಿ ಮ್ಯಾನಿಫೆಸ್ಟ್ ಮಾಡಬೇಕಂತ. ಅದಕ್ಕೆ ಗೊತ್ತಿರೋದು ಒಂದೇ, ನೀವು ಪದೇ ಯೋಚನೆ ಮಾಡೋದನ್ನ ಅದು ಸತ್ಯ ಮಾಡುತ್ತೆ. ಅದು ನೀವು ನೆಗೆಟಿವ್ ಆಗಿ ಯೋಚನೆ ಮಾಡ್ತಿರೋ, ಪಾಸಿಟಿವ್ ಆಗಿ ಯೋಚನೆ ಮಾಡ್ತಿರೋ, ಅದು ನಿಮಗೆ ಬಿಟ್ಟಿದ್ದು. ಬೇಸ್ಡ್ ಆನ್ ಹಾಗೆ ನೀವು ಕೂಡ ಹೆಂಗೆ ಇದು ಒಳ್ಳೆ ಥಾಟ್ಸ್, ಇದು ನೆಗೆಟಿವ್ ಥಾಟ್ಸ್ ಅಂತ ನೀವು ಕೂಡ ಡಿಫ್ರೆನ್ಷಿಯೇಟ್ ಮಾಡೋದಂದರೆ, ಬೇಸ್ಡ್ ಆನ್ ನಿಮಗೆ ಏನು ಬೇಕಾಗಿದೆ ಅದು ಒಳ್ಳೆ ಥಾಟ್ಸ್ ಅನ್ಕೊತೀರಾ, ನಿಮ್ಗೆ ಏನು ಬೇಡ ಅದು ನೆಗೆಟಿವ್ ಥಾಟ್ಸ್ ಅಂತ ಅನ್ಕೊತೀರಾ. ನೀವು ಕೂಡ ಹೆಂಗೆ ಅಲ್ವಾ ಡಿಫ್ರೆನ್ಷಿಯೇಟ್ ಮಾಡೋದು. ನಾನು ಹೇಳ್ತಿದ್ದೀನಲ್ಲ, ನಿಮಗೆ ಇದು ಆಗಬಾರ್ದು ಅಂತಿದೆ, ಈಗ ಏನೋ ಒಂದು ಆಗಬಾರ್ದು ಅಂತಿದೆ, ಅದನ್ನು ಯಾಕೆ ಯೋಚನೆ ಮಾಡ್ತೀರಾ? ಫಾರ್ ಎಕ್ಸಾಂಪಲ್, ಈಗ ಅಂದ್ಕೊಳ್ಳಿ, ಬಿಕಾಸ್ ಆಫ್ ಸಮ್ ಎಕ್ಸ್ಟರ್ನಲ್ ಸಿಚುವೇಶನ್ಸ್, ಹೊರಗಡೆ ಏನೋ ಒಂದು ಸಿಚುವೇಶನ್ ಆಗ್ತಿದೆ. ಸೊ ಆಗ ನನಗೆ ಈಗ ಆ ಸಿಚುವೇಶನ್ ನೋಡಿಬಿಟ್ಟು ಈಗ ನಾನು ಥಿಂಕ್ ಮಾಡ್ಕೊತೀನಿ, ನಾನು ಯೂಸ್ಲೆಸ್, ನಾನು ವೇಸ್ಟ್, ನನ್ನ ಕೈಯಲ್ಲಿ ಏನೂ ಆಗಲ್ಲ ಅಂತ. ಬಟ್ ಅಲ್ಲಿ ನಿಮ್ಗೆ ಆಪ್ಷನ್ ಇದೆ, ಓಕೆನಾ? ನೀವು ಆ ಥಾಟ್ಸ್ನ ಎಂಟರ್ಟೈನ್ ಕೂಡ ಮಾಡ್ಬೋದು, ಇಲ್ಲ ಅಲ್ಲಿಗೆ ಸ್ಟಾಪ್ ಮಾಡಿ ಒಳ್ಳೆ ಥರ ಕೂಡ ಥಿಂಕ್ ಮಾಡ್ಬೋದು. ಇಲ್ಲ, ನಾನು ಸ್ಟ್ರಾಂಗ್, ನಾನು ವರ್ತಿದ್ದೀನಿ, ಇದಕ್ಕೆ ನನ್ನ ಕೈಯಲ್ಲಿ ಎಲ್ಲ ಆಗುತ್ತೆ ಅಂತ ನೀವು ರಿವರ್ಸ್ ಮಾಡಬೇಕಾಗಿರುವಂಥ ರೆಸ್ಪಾನ್ಸಿಬಿಲಿಟಿ ನಿಮ್ಮದು, ನಿಮ್ಮ ಚಾಯ್ಸ್. ಈಗ ನೋಡಿ, ಒಂದ್ಸರಿ ಥಾಟ್ಸ್ ಬರುತ್ತೆ, ಆ ಥಾಟ್ಸ್ನ ನೀವು ಅಲ್ಲೇ ಸ್ಟಾಪ್ ಮಾಡಬೇಕು, ಅದಕ್ಕೆ ಅಪೋಸಿಟಾಗಿ ಅಫರ್ಮ್ ಮಾಡಿ. ಸಪೋಸ್ ನೀವು ಅದನ್ನು ಸ್ಟಾಪ್ ಮಾಡಲಿಲ್ಲ ಅಂತಂದರೆ ನೆಕ್ಸ್ಟ್ ಟೈಮು ಆ ಥಾಟ್ ಬರುತ್ತೆ, ಮತ್ತೆ ಬರ್ತಾನೆ ಇರುತ್ತೆ. ಅದನ್ನು ನೀವು ಸ್ಟಾಪ್ ಮಾಡಲ್ಲ, ಅದು ಮತ್ತೆ ಕಂಟಿನ್ಯೂ ಆಗಿ ಅದೇ ನಿಮ್ಮ ಬಿಲೀಫ್ ಆಗುತ್ತೆ, ಅದನ್ನೇ ನೀವು ಸತ್ಯ ಅಂದ್ಕೊಂಡು ಕೂರ್ತೀರ ಅಲ್ವಾ? ಬಟ್ ನಾನು ಕೇಳ್ಬೋದು, ನಾನು ಥಾಟ್ಸ್ ಫ್ಲಿಪ್ ಮಾಡಿದೆ, ಬಟ್ ಅಂದರೂ ಕೂಡ ಮತ್ತೆ ಅದೇ ಥಾಟ್ ಬರ್ತಿದೆ. ಒಂದ್ಸತಿ ಮಾಡಿಬಿಟ್ರೆ ಸಾಕಾ? ತುಂಬ ದಿನದಿಂದ ಥಾಟ್ನ ಕೊಟ್ಕೊಂಡು ಬಂದಿರ್ತೀರ ನೀವು, ನಾನು ಯೂಸ್ಲೆಸ್ ಅದು. ನೋಡಿ, ನಾನು ಜಸ್ಟ್ ಎಕ್ಸಾಂಪಲ್ ಕೊಡ್ತಿರೋದು, ನಾನು ಯಾರಿಗೂ ಇಲ್ಲಿ ಯೂಸ್ಲೆಸ್ ಅಂತ ಹೇಳ್ತಾ ಇಲ್ಲ. ತುಂಬ ದಿನದಿಂದ ಯೋಚನೆ ಮಾಡ್ಕೊಂಡು ಬಂದಿರ್ತೀರ, ನಾನು ಯೂಸ್ಲೆಸ್ ಅಂತ. ಸೊ ಈಗ ಸಡನ್ನಾಗಿ ನೀವು ಹೊಸದಾಗಿ ಥಾಟ್ ಕೊಡ್ತಿದ್ದೀರಾ ಅಂದರೆ ನಿಮ್ಮ ಮೈಂಡ್ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಡುತ್ತಾ? ಇಷ್ಟು ಒಂದು ವರ್ಷದಿಂದ ಒಂದು ವರ್ಷ ಅಂತಲೇ ಇಟ್ಕೊಳ್ಳಿ, 365 ಡೇಸ್. 365 ಡೇಸಲ್ಲಿ ನೀವು ಇಷ್ಟು 365 ಡೇಸ್ನೂ ಕೂಡ ನೀವು ನಿಮ್ಮ ಕೈಲಿ ಏನೂ ಆಗಲ್ಲ, ನೀವು ಯೂಸ್ಲೆಸ್ ಅಂತ ಅನ್ಕೊಂಬಂದಿದ್ದೀರ. ಸಡನ್ನಾಗಿ 366th ಡೇ ನಾನು ಯೂಸ್ಫುಲ್, ನನ್ನ ಕೈಲೆಲ್ಲ ಆಗುತ್ತೆ ಅಂತ ಒಂದಿನ ನೀವು ಥಾಟ್ಸ್ ಫ್ಲಿಪ್ ಮಾಡ್ತೀರಾ, ಒಂದಿನ ಮೈಂಡ್ಸೆಟ್ ಮೇಂಟೈನ್ ಮಾಡ್ತೀರಾ,
ಆ್ಯಂಡ್ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ 365 ಡೇಸಲ್ಲಿ ಥಿಂಕ್ ಮಾಡಿದ್ದು ಜಸ್ಟ್ 1 ಡೇ ಅಂದರೆ 366th ಡೇ ನೀವು ಏನು ಯೋಚನೆ ಮಾಡಿದ್ರಲ್ಲ ಆ ಯೋಚನೆ ನೀವು 365 ಡೇಸ್ ಯೋಚನೆ ಮಾಡಿದ್ನು ಕೂಡ ತೆಗ್ದು ಹಾಕ್ಬಿಡ್ಬೇಕು ಅಂತ. ಹೆಂಗಾಗುತ್ತೆ ಅದು? ಮತ್ತೆ ಬರುತ್ತೆ ಅದಕ್ಕೆ ಥಾಟ್ ನಾನು ಯೂಸ್ಲೆಸ್ ಅಂತ, ಮತ್ತೆ ಬರುತ್ತೆ. ನೀವು ಅಫರ್ಮ್ ಮಾಡಿ ಮತ್ತೆ ಥಾಟ್ ಬರುತ್ತೆ ನಾನು ಯೂಸ್ಲೆಸ್ ಅಂತ, ನನ್ನ ಕೈಲಿ ಏನೂ ಆಗಲ್ಲ ಅಂತ. ಯಾಕೆ ಬರುತ್ತೆ? ಬಿಕಾಸ್ ಅದು ಜಾಸ್ತಿ ಇದೆ ನಿಮ್ಮ ಮೈಂಡಲ್ಲಿ. ಅರ್ಥ ಮಾಡ್ಕೊಂಬಿಡಿ. ಒಂದು ನೆಗೆಟಿವ್ ಆಗಿ ಥಾಟ್ಸ್ ನಿಮ್ಮ ಮೈಂಡಿಗೆ ಮತ್ತೆ ಮತ್ತೆ ಬರ್ತಿದೆ, ಅಥವಾ ಹೊರಗಡೆ ಏನೋ ಅಪೋಸಿಟ್ ನಡೀತಾ ಇದೆ, ನಿಮಗೆ ಟ್ರಿಗರ್ ಆಗೋ ಥರ ನೀವು ಅಫರ್ಮ್ ಮಾಡ್ತಾ ಇದ್ದೀರಾ, ಸ್ಟಿಲ್ ಏನೋ ಒಂದು ನಿಮ್ಮ ಅಫರ್ಮೇಷನ್ಸ್ಗೆ ವಿರುದ್ಧವಾಗಿ ನಡೀತಾ ಇದೆ, ಅಥವಾ ಡೌಟ್ಸ್ ಬರ್ತಿದೆ, ಕ್ವಶನ್ಸ್ ಬರ್ತಿದೆ ಅಂದರೆ ಅರ್ಥ ಮಾಡ್ಕೊಂಬಿಡಿ. ನಿಮ್ಮ ಮೈಂಡಲ್ಲಿ ಜಾಸ್ತಿ ಇರೋ ಥಾಟ್ಸೇ ನೆಗೆಟಿವ್ ಥಾಟ್ಸ್. ಐ ಮೀನ್ ನಿಮ್ಮ ಡಿಸೈರ್ ಬಗ್ಗೆ ಇರುವಂಥ ಥಾಟ್ಸೇ ನೆಗೆಟಿವ್ ಥಾಟ್ಸ್, ಅದಕ್ಕೆ ಅದು ಜಾಸ್ತಿ ಬರ್ತಿದೆ. ಸಪೋಸ್ ನಿಮ್ಮ ಡಾಮಿನೆಂಟ್ ಥಾಟ್ ಬಂದು ಪಾಸಿಟಿವ್ ಥಾಟ್ ಆಗಿದ್ದರೆ, ನೋಡಿ ನಾನಿಲ್ಲಿ ಪಾಸಿಟಿವ್ ಥಾಟ್ ನೆಗೆಟಿವ್ ಥಾಟ್ ಅಂತ ಮಾತಾಡ್ತಿರೋದು, ನಿಮಗೆ ಬೇಕಾಗಿರುವಂಥ ಥಾಟ್ ಬಂದುಬಿಟ್ಟು ಪಾಸಿಟಿವ್ ಥಾಟ್, ನಿಮಗೆ ಬೇಡವಾಗಿರುವಂಥ ಥಾಟ್ ಬಂದುಬಿಟ್ಟು ನೆಗೆಟಿವ್ ಥಾಟ್, ಆ ಬೇಸಿಸ್ ಮೇಲೆ ಮಾತಾಡ್ತಿದ್ದೀನಿ. ಸೊ ಅದಕ್ಕೋಸ್ಕರ ನಾವು ನಿಮ್ಮ ನೆಗೆಟಿವ್ ಥಾಟ್ಸ್ ಡಾಮಿನೆಂಟ್ ಆಗಿರೋದ್ರಿಂದ ಮತ್ತೆ ಮತ್ತೆ ಅದೇ ಬರ್ತಿರುತ್ತೆ. ಬಟ್ ಆದರೆ ಅದು ಬಂದಾಗ ನೀವು ಮಾಡಬೇಕಾಗಿರುವಂಥ ಕೆಲಸ ಏನಂದರೆ ಅದನ್ನು ಸ್ಟಾಪ್ ಮಾಡಿ, ಅದನ್ನು ಫ್ಲಿಪ್ ಮಾಡೋದು, ಅದನ್ನು ಎಂಟರ್ಟೈನ್ ಮಾಡದೆ ಜಸ್ಟ್ ಕಂಟಿನ್ಯೂ ಆಗಿ ನೀವು ಹೊಸ ಸ್ಟೋರಿನ ನೀವು ರಿಪೀಟ್ ಮಾಡ್ಕೊಂಡು ಹೋಗೋದು, ಅದು ನೀವು ಮಾಡಬೇಕಾಗಿರೋ ಕೆಲಸ. ಓಕೆ, ಅರ್ಥ ಆಯ್ತಾ? ಸೊ ಮ್ಯಾನಿಫೆಸ್ಟೇಷನ್ ಈಸ್ ಸೋ ಸಿಂಪಲ್. ಆ್ಯಂಡ್ ಇಷ್ಟೇ. ನಿಮಗೇನೋ ಬೇಕು ಅಂತ ಅಂದರೆ ಅದ್ರ ಬಗ್ಗೆ ಒಂದು ಒಳ್ಳೆ ಯೋಚನೆ ಇಟ್ಕೊಳ್ಳಿ, ಆಗ ಅದು ನಿಮ್ಮ ಹತ್ರ ಬರುತ್ತೆ. ಆ್ಯಂಡ್ ನಾನು ಇಲ್ಲಿ ಪ್ಯೂರ್ಲಿ ಮಾತಾಡ್ತಿರೋದು ಥಾಟ್ಸ್ ಮೇಲೆ ಅಷ್ಟೇ. ನಾನು ಯಾರಿಗೂ ಇಲ್ಲಿ ಅದು ಬರುತ್ತೆ, ನೀವು ನಿಮ್ಮ ಪಾಡಿಗೆ ನೀವು ಕೆಲಸ ಮಾಡ್ಕೊಳ್ಳಿ, ನಾನು ಏನೂ ಹೇಳ್ತಿಲ್ಲ. ಬಿಕಾಸ್ ಐ ಡೋಂಟ್ ಅಗ್ರಿ ವಿತ್ 3D ಆ್ಯಕ್ಷನ್ಸ್. ಬಿಕಾಸ್ ನನಗೇನೋ ಒಂದು ಇಷ್ಟ ಆಗಿದೆ, ನನಗೆ 3D ಆ್ಯಕ್ಷನ್ ತೊಗೊಳಕ್ಕೆ ನನಗೆ ಇಷ್ಟ ಇಲ್ಲ, ಬಟ್ ಅದು ನನ್ನ ಹತ್ರ ಬರಬೇಕಂತಂದರೆ ಹಂಗೂ ಕೂಡ ಓಕೆ, ಅದು ಬರುತ್ತೆ. ಯು ಡೋಂಟ್ ಹ್ಯಾವ್ ಟು ಏನೂ ರಿಸ್ಕ್ ತೊಗೊಬೇಕಾಗಿಲ್ಲ ನೀವು. ಅರ್ಥ ಆಯಿತಾ? ಸೊ ಬೇಸ್ಡ್ ಆನ್ ಇದ್ರ ಮೇಲೆ ನಾನು ಹೇಳ್ತಾ ಇದ್ದೀನಿ. ಆ್ಯಂಡ್ ಸೀರಿಯಸ್ಲಿ ಹೇಳ್ತೀನಿ, ನಿಮ್ಮ ಮೈಂಡ್ಗೆ ಅಫ್ಕೋರ್ಸ್ ನಾನು ಒಂದು ವಿಷಯ ಹೇಳಬೇಕು, ನೆಗೆಟಿವ್ ಥಾಟ್ಸ್ ಎಲ್ರಿಗೂ ಬರುತ್ತೆ, ನಿಮಗೂ ಬರುತ್ತೆ, ನನಗೂ ಬರುತ್ತೆ, ಅದು ಎಲ್ರಿಗೂ ಬಂದೇ ಬರುತ್ತೆ. ಅರ್ಥ ಆಯಿತಾ? ಯಾರು ಇಲ್ಲಿ ಪ್ಯೂರ್ ಆಗಿ 24/7 100% ಆಗಿ ಬೆಳಗಿಂದ ಸಂಜೆ ತನಕ ರಾತ್ರಿ ತನಕ ಯಾವಾಗಲೂ ಒಳ್ಳೆ ಥರನೇ ಯೋಚನೆ ಮಾಡ್ಕೊಂಡು ಕೂತಿರಲ್ಲ. ಎಲ್ರಿಗೂ ನೆಗೆಟಿವ್ ಥಾಟ್ಸ್ ಅನ್ನೋದು ಬರುತ್ತೆ. ಬಟ್ ಏನು ಗೊತ್ತಾ, ಸಪೋಸ್ ನಿಮಗೆ ಆ ಥಾಟ್ಸ್ ಇಷ್ಟ ಆಗ್ತಿಲ್ಲ ಅಂತ ಅಂದರೆ ನೀವು ಆ ಥಾಟ್ಸ್ನ ಎಂಟರ್ಟೈನ್ ಮಾಡೋದು ಸ್ಟಾಪ್ ಮಾಡಿ ಒಳ್ಳೆ ಥಾಟ್ಸ್ನ ನೀವು ಕೊಡ್ಕೊಂಡು ಹೋಗಬೇಕು. ಅರ್ಥ ಆಯ್ತಾ? ಯಾರೂ ಬಂದುಬಿಟ್ಟು ನೀನು ಇವಾಗ ನಿನ್ನ ಬಗ್ಗೆ ಕೆಟ್ಟದಾಗ ಯೋಚನೆ ಮಾಡ್ತಿದ್ದೆ ಅಂದರೆ ಯಾರೂ ಬಂದುಬಿಟ್ಟು ಹೇಳಲ್ಲ ನೀನು ಹಿಂಗೆ ಯೋಚನೆ ಮಾಡಬೇಡ ಅಂತ. ಬೇಕಿದ್ರೆ ಬಂದು ಹೇಳ್ತಾರೆ, ನೋಡಿ ಇನ್ನೊಂಚೂರು ಜಾಸ್ತಿ ನೆಗೆಟಿವ್ ಆಗೋಕ್ಕೆ ಹೇಳ್ತಾರೆ. ಓಕೆ ಬಿಡು ಅಂದರೆ ಲೈಕ್ ಹೆಂಗಿರಬೇಕು ಗೊತ್ತಾ, ನಿನಗೆ ಡೌನ್ ನೀನು ಫೀಲ್ ಆಗ್ತಿದ್ಯಾ ಅಂತ ಅಂದರೆ ನಿನಗೆ ನೀನೇ ಅಪ್ಲಿಫ್ಟ್ ಮಾಡ್ಕೊಬೇಕು. ಹೇಗೆ ಅಂತಂದರೆ, ಇಲ್ಲ ನನ್ನ ಲೈಫ್ ಸರಿ ಇಲ್ಲ ಹಂಗಿಲ್ಲ ಅಂತ ನಿನಗೆ ಥಾಟ್ಸ್ ಬರ್ತಿದೆ ಅಂದರೆ ನೀನು ಅಂದ್ಕೊಬೇಕು. ಬಿಕಾಸ್ ನಿನಗೆ ಬೇಕಾಗಿರೋ ಲೈಫ್ ಬ್ಯೂಟಿಫುಲ್ ಆಗಿರೋ ಲೈಫ್. ಬಟ್ ನಿಮಗೆ ಬ್ಯೂಟಿಫುಲ್ ಆಗಿರೋ ಲೈಫ್ ಬೇಕು, ಆದರೆ ಯೋಚನೆ ಮಾಡೋದು ಮಾತ್ರ ನನ್ನ ಲೈಫ್ ಸರಿಗಿಲ್ಲ, ನನ್ನ ಲೈಫ್ ಎಕ್ಕುಟ್ಟು ಹೋಗಿದೆ, ನನ್ನ ಲೈಫ್ ಚೆನ್ನಾಗಿಲ್ಲ, ನನ್ನ ಲೈಫ್ ಹಂಗಿಲ್ಲ ಹಿಂಗಿಲ್ಲ ಅಂತ ಯೋಚನೆ ಮಾಡ್ತೀನಿ ಅಂದರೆ ಹೇಗೆ ಒಳ್ಳೆ ಲೈಫ್ ಇರುತ್ತೆ ಅಂತ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ? ನೀವು ಯೋಚನೆ ಮಾಡ್ತಿರೋದೇ ನನ್ನ ಲೈಫ್ ಚೆನ್ನಾಗಿಲ್ಲ ಅಂತ. ಸೊ ಅದನ್ನೇ ತಾನೇ ನಿಮ್ಮ 3D ರಿಫ್ಲೆಕ್ಟ್ ಮಾಡಬೇಕು. ನೀವು ಯೋಚನೆ ಏನು ಮಾಡ್ತಿದ್ದೀರಾ ಅದನ್ನು ನಿಮ್ಮ 3D ರಿಫ್ಲೆಕ್ಟ್ ಮಾಡುತ್ತೆ, ಅಷ್ಟೇ, ಸಿಂಪಲ್. ಆ್ಯಂಡ್ ಇಷ್ಟನ್ನ ಅರ್ಥ ಮಾಡ್ಕೊಬೇಡಿ, ಮ್ಯಾನಿಫೆಸ್ಟೇಷನ್ ಅಂದರೆ ಎಷ್ಟು ಸಿಂಪಲ್. ನಾನು ಅವಾಗಲಿಂದ ಹೇಳ್ತಿದ್ದೀನಿ, ನೀವು ಏನು ಬೇಕೋ ಅದ್ರ ಬಗ್ಗೆ ನಿಮ್ಮ ಫೇವರಲ್ಲಿ ಯೋಚನೆ ಮಾಡಿ, ಅದಾಗುತ್ತೆ. ಇವಾಗ ಏನೋ ಬೇಕಂದರೆ ಒಳ್ಳೆ ರೀತಿ ಯೋಚನೆ ಮಾಡಿ, ಯಾಕೆ ಕೆಟ್ಟ ರೀತಿ ಯೋಚನೆ ಮಾಡ್ತೀರಾ, ಯಾಕೆ ನೆಗೆಟಿವ್ ಥಾಟ್ಸ್ನ ಎಂಟರ್ಟೈನ್ ಮಾಡ್ತೀರಾ, ಯಾಕೆ ಡೌಟ್ಸ್ನ ಎಂಟರ್ಟೈನ್ ಮಾಡ್ತೀರಾ, ಯಾಕೆ ಕ್ವಶನ್ಸ್ನ ಎಂಟರ್ಟೈನ್ ಮಾಡ್ತೀರಾ, ಅದನ್ನೆಲ್ಲ ಸ್ಟಾಪ್ ಮಾಡಿ. ಆ್ಯಂಡ್ ಇನ್ನೊಂದು ವಿಷಯ, ಲಾಜಿಕ್ನ ಮಧ್ಯದಲ್ಲಿ ತರಬೇಡಿ. ಲಾಜಿಕ್ಕಿಗೂ ನಿಮ್ಮ ಮ್ಯಾನಿಫೆಸ್ಟೇಷನ್ಗೂ ಏನೂ ಸಂಬಂಧ ಇಲ್ಲ. ನೀವು ಲಾಜಿಕ್ನ ಅಪ್ಲೈ ಮಾಡಿಕೊಂಡು ಮ್ಯಾನಿಫೆಸ್ಟೇಷನ್ನ ನೋಡ್ತಾ ಇದ್ದೀರಾ ಅಂದರೆ ಖಂಡಿತ ಹೇಳ್ತೀನಿ, ನಿಮಗೆ ಮ್ಯಾನಿಫೆಸ್ಟೇಷನ್ ಬಗ್ಗೆ ನೀವು ಏನು ಗೊತ್ತಾ, ನೀವು ಅಪ್ಲೈ ಮಾಡೋದಕ್ಕಿಂತ ಜಾಸ್ತಿ ಕ್ವಶನ್ಸೇ ಕೇಳಕ್ಕೆ ಹೋಗ್ತೀರಾ. ಲಾಜಿಕ್ ವೇ ಅಲ್ಲಿ ಹೋದರೆ ನೋಡಿ, ಲಾಜಿಕ್ ಎಲ್ಲದಕ್ಕೂ ಸೆನ್ಸ್ ಆಗಲ್ಲ. ಯಾವುದಕ್ಕೆ ಲಾಜಿಕ್ ಬೇಕೋ ಆ ಟಾಪಿಕ್ಕಿಗೆ ಹೋಗಿ ಲಾಜಿಕ್ ಹಾಕ್ಕೊಂಡು ಇದು ಮಾಡ್ಕೊಳ್ಳಿ. ಲಾಜಿಕ್ ಯೂಸೇ ಇಲ್ಲ ಈ ಟಾಪಿಕಲ್ಲಿ. ಈ ಟಾಪಿಕ್ಗೆ ಬಂದು ತುಂಬ ಲಾಜಿಕಲ್ ಆಗಿ ಕ್ವಶನ್ಸ್ ಕೇಳ್ತೀರಾ ನೀವು ಅಂತ ಅಂದರೆ ಸೀರಿಯಸ್ಲಿ ಹೇಳ್ತೀನಿ. ಬಿಕಾಸ್ ಹೆಂಗೆ ಕೇಳ್ತೀರಾ ಲಾಜಿಕ್ ಕ್ವಶನ್ಸ್, ಹೆಂಗೆ ಗೊತ್ತಾ ನಿಮ್ಮದು,
ಅಫರ್ಮೇಷನ್ ಸೇರ್ಕೊಂಡ್ಬಿಟ್ಟ ತಕ್ಷಣ ನಿಜ ಆಗಿಬಿಡುತ್ತಾ? ಪ್ರೂವ್ ಮಾಡು. ಯು ನೋ, ಪ್ರೂವ್ ಮಾಡು ಅಲ್ಲ, ದೇ ಆರ್ ಸೋ ಮೆನಿ ಪ್ರೂಫ್ಸ್. ಓಕೆ, ಬಟ್ ಆದರೂ ಗೊತ್ತಿಲ್ಲ ನನಗೆ ಯಾಕೆ ಮ್ಯಾನಿಫೆಸ್ಟೇಷನ್ ಅಂದರೆ ಸೂಡೋ ಸೈನ್ಸ್ ಅಂತಾರೆ, ಫೇಕ್ ಸೈನ್ಸ್ ಅಂತಾರೆ ಅಂತ ನನಗೆ ಗೊತ್ತಿಲ್ಲ. ಬಟ್ ದೇರ್ ಆರ್ ಲಾಟ್ ಆಫ್ ಪ್ರೂಫ್ಸ್ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗುತ್ತೆ ಅನ್ನೋದಕ್ಕೆ. ಹೋಗಿ ನೋಡಿ. ಯು ಆಲ್ವೇಸ್ ಬ್ರಿಂಗ್ ಅಪ್ ಲಾಜಿಕ್, ಆ್ಯಂಡ್ ಸೀರಿಯಸ್ಲಿ ಹೇಳ್ತೀನಿ, ಲಾಜಿಕ್ ತಂದರೆ ನಿಮಗೆ ಮ್ಯಾನಿಫೆಸ್ಟೇಷನ್ ಏನೂ ಗೊತ್ತಾಗಲ್ಲ. ಬಿಕಾಸ್ ನೀವು ಕೊನೆವರೆಗೂ ಕೇಳ್ತಾನೆ ಕೂರ್ತಿರ್ಬೇಕಾಗತ್ತೆ, ಅದ್ಯಾಕೆ ಹಂಗೆ ವರ್ಕ್ ಆಗುತ್ತೆ, ಅಲ್ಲ ನಾನು ಜಸ್ಟ್ ಕುತ್ಕೊಂಡು ಥಿಂಕ್ ಮಾಡೋದ್ರಿಂದ ಹೆಂಗೆ ನನ್ನ ರಿಯಾಲಿಟಿ ಶಿಫ್ಟ್ಸ್ ಆಗುತ್ತೆ, ಅದಾಗುತ್ತೆ. ಅದು ನಿಮ್ಮ ಮನಸ್ಸಿಗಿರುವಂಥ ಪವರ್. ಅದನ್ನು ನೀವು ಜಸ್ಟ್ ಅಪ್ಲೈ ಮಾಡಿ, ನೀವು ಎಕ್ಸ್ಪೀರಿಯನ್ಸ್ ಮಾಡಿ, ನೀವು ಗೊತ್ತು ಮಾಡ್ಕೊಬೇಕೆ ಹೊತ್ತು ಕುತ್ಕೊಂಡು ಎಲ್ಲರಿಗೂ ತಲೆ ತಿಂತ ಕೂತ್ರೆ ಯಾರೂ ಆನ್ಸರ್ ಮಾಡಲ್ಲ. ಅದು ಹೆಂಗೆ ಮ್ಯಾನಿಫೆಸ್ಟ್ ಆಗುತ್ತೆ, ಅದು ಹೆಂಗಾಗತ್ತೆ? ಆಗುತ್ತೆ. ಅದಕ್ಕೇನು, ನೀವು ಹೇಳಿ ನೋಡಿ, ನೀವು ಅಪ್ಲೈ ಮಾಡ್ಕೊಂಡು ನೋಡಿ. ಅಪ್ಲೈ ಮಾಡಿದೆ ಅದಾಗಲ್ಲ ಆಗಲ್ಲ ಅಂತ ಅನ್ಕೊಂಡು ಕೂತಿದ್ರೆ ಸೀರಿಯಸ್ಲಿ ಏನೂ ಆಗಲ್ಲ. ಓಕೆ, ಇಟ್ಸ್ ನಾಟ್ ಅಬೌಟ್, ಇಲ್ಲಿ ನಾವು ಯಾರೂ ಕೂಡ ಮ್ಯಾನಿಫೆಸ್ಟೇಷನ್ ಬಗ್ಗೆ ರಿಸರ್ಚ್ ಮಾಡ್ತಾ ಹುಡುಕ್ತಾ ಕೂತಿಲ್ಲ. ಇಟ್ಸ್ ಆಲ್ರೆಡಿ ಅವೈಲಬಲ್ ನಾಲೆಡ್ಜ್, ಆ್ಯಂಡ್ ಇದೆಲ್ರಿಗೂ ಆಲ್ರೆಡಿ ಗೊತ್ತಿರಬೇಕಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ಸ್ಕೂಲ್ ಟೀಚಿಂಗ್ಸಲ್ಲಿ ಯಾವುದು ಕೂಡ ಇಡಲ್ಲ. ಸ್ಕೂಲ್ ಆಗಲಿ ಕಾಲೇಜಸ್ ಆಗಲಿ ಇದನ್ನು ಯಾರೂ ಟೀಚ್ ಮಾಡಲ್ಲ. ಯಾಕೆಂದರೆ ಐ ಡೋಂಟ್ ನೋ ಯಾಕೆ ಅಂತ. ಬಟ್ ಐ ಥಿಂಕ್ ಬೇರೆದ್ರ ಬಗ್ಗೆ ಇಟ್ಟಿರ್ತಾರೆ. ಮ್ಯಾನಿಫೆಸ್ಟೇಷನ್ಗೆ ಅಂತ ಒಂದು ಸಪ್ರೇಟ್ ಚಾಪ್ಟರ್ ಇಟ್ಟು ಇದ್ರ ಬಗ್ಗೆ ಯಾರೂ ಕೂಡ ಅವೇರ್ನೆಸ್ ಕ್ರಿಯೇಟ್ ಮಾಡಲ್ಲ, ಇದನ್ನು ಮಾಡಲ್ಲ. ಯಾಕೆಂದರೆ ಐ ಡೋಂಟ್ ನೋ ಯಾಕೆ ಅಂದರೆ ಐ ಡೋಂಟ್ ನೋ. ಓಕೆ, ಅದನ್ನು ಮಾಡಲ್ಲ ಯಾರು. ಅಂದರೆ ಐ ಥಿಂಕ್ ಇಟ್ಸ್ ವೆರಿ ವ್ಯಾಲ್ಯೂಬಲ್ ನಾಲೆಡ್ಜ್. ಬಟ್ ಐ ಥಿಂಕ್ ಇದನ್ನು ಹಿಟ್ಟು ಸ್ಕೂಲಲ್ಲಿ ಕಾಲೇಜಲ್ಲಿ ಎಲ್ಲೂ ಕೂಡ ಇದನ್ನು ಇಡಲ್ಲ, ಟೀಚ್ ಮಾಡಲ್ಲ. ಆ್ಯಂಡ್ ಗೊತ್ತಿದ್ದವರು ಅಪ್ಲೈ ಮಾಡ್ಕೊಳ್ಳಿ, ನಿಮ್ಮ ಲೈಫ್ನ ಚೆನ್ನಾಗಿ ಮಾಡ್ಕೊಳ್ಳಿ. ಏನು ಗೊತ್ತಾ, ಕೆಲವೊಂದಿಷ್ಟು ಜನ ಮ್ಯಾನಿಫೆಸ್ಟೇಷನ್ನ ನಂಬ್ತೀರಾ. ಬಟ್ ಏನು ಗೊತ್ತಾ, ಒಂದೆರಡು ಥಿಂಗ್ಸ್ನ ಮ್ಯಾನಿಫೆಸ್ಟ್ ಮಾಡ್ಕೊತೀರಾ, ಆ್ಯಂಡ್ ಅಗೇನ್ ಮತ್ತೆ ಅದೇ ಓಲ್ಡ್ ರಿಯಾಲಿಟಿಗೆ ರಿಪೀಟ್ ಹಾಕ್ಕೊಂಡು ಹೋಗ್ತೀರಾ. ಆ್ಯಂಡ್ ಸೀರಿಯಸ್ಲಿ ಹೇಳ್ತೀನಿ, ಐ ನೋ ಸಣ್ಣವರಿದ್ದಾಗಿಂದನೂ ಯಾರಿಗೂ ಈ ಟೀಚಿಂಗ್ ಅವೈಲಬಲ್ ಇಲ್ಲ. ಅದಕ್ಕೋಸ್ಕರ ಲಾಟ್ ಆಫ್ ತುಂಬ ಲಾಜಿಕಲಿ, ತುಂಬ ಪ್ರಾಕ್ಟಿಕಲ್ ಆಗಿ ಎಲ್ಲರೂ ಥಿಂಕ್ ಮಾಡ್ಕೊಂಡು ಹೋಗ್ತೀರಾ, ಆ್ಯಂಡ್ ಇದನ್ನು ನೆಗ್ಲೆಕ್ಟ್ ಮಾಡ್ತಾ ಹೋಗ್ತೀರಾ ಅಂತ. ಬಟ್ ಇಷ್ಟೇ ನಾನು ಹೇಳ್ತೀನಲ್ಲ, ಯಾವ ಹೊರಗಡೆ ನ್ಯೂಸ್ನು ನಿಮ್ಮ ಕಿವಿಗೆ ಹಾಕ್ಕೊಬೇಡಿ. ಓಕೆ, ಯಾರೇನೇ ಆಗಲಿ, ಯಾರ ಲೈಫ್ ಹೆಂಗೆ ಇರಲಿ, ಯಾವ ಥರನಾದರೂ ಏನಾದರೂ ಮಾಡ್ಕೊತಿರ್ಲಿ. ಓಕೆ, ಯಾರ ಲೈಫ್ ಹೆಂಗೆ ಇರಲಿ, ಅದು ನಮಗೆ ಬೇಡ. ಬಟ್ ಏನು ಗೊತ್ತಾ, ನಾವು ಇಲ್ಲಿ ಬಂದಿರೋದು ಏನು ಅಲ್ಟ್ರಾ ಪ್ರೋ ಆಗೋಕ್ಕಲ್ಲ. ಮ್ಯಾನಿಫೆಸ್ಟೇಷನ್ ಬಗ್ಗೆ ತಿಳ್ಕೊಂಡು ಅಲ್ಟ್ರಾ ಪ್ರೋ ಆಗ್ತೀನಿ ನಾನು ಅಂತ ಯಾರು ಇಲ್ಲಿ ಬಂದಿಲ್ಲ. ನಾನು ಕೂಡ ನಿಮಗೆ ಆ ವೇಲ್ ಟೀಚ್ ಮಾಡ್ತಿಲ್ಲ. ಓಕೆ, ಅಲ್ಟ್ರಾ ಪ್ರೋ ಆಗಿ ಮ್ಯಾನಿಫೆಸ್ಟೇಷನ್ ಬಗ್ಗೆ ತಿಳ್ಕೊಂಡು ಏನು ಮಾಡ್ತೀರಾ, ಅಪ್ಲೈ ಮಾಡಿ. ಅರ್ಥ ಆಯ್ತಾ? ತುಂಬ ಜನ ಅದು ಇದು ಕ್ವಶನ್ಸ್ ಕೇಳ್ಕೊಂಡು ಬರೀ ತಿಳ್ಕೊಳೋದ್ರಲ್ಲೇ ಹೋದರೆ, ಅಪ್ಲೈ ಮಾಡೋದು ಯಾವಾಗ, ನಿಮ್ಮ ಲೈಫ್ ಚೆನ್ನಾಗಿ ಮಾಡ್ಕೊಳೋದು ಯಾವಾಗ, ನಿಮ್ಮ ಲೈಫ್ನ ಬ್ಯೂಟಿಫುಲ್ ಆಗಿ ಕ್ರಿಯೇಟ್ ಮಾಡ್ಕೊಳೋದು ಯಾವಾಗ? ಸ್ಟಾಪ್ ಆಸ್ಕಿಂಗ್ ಕ್ವಶನ್ಸ್ ಎಲ್ಲ ಬಿಡಿ. ನಿಮ್ಮ ಲೈಫಲ್ಲಿ ನೋಡಿ, ನೀವು ಯಾವ ಏರಿಯಾಸ್ ಇಂಪ್ರೂವ್ ಮಾಡ್ಕೊಬೇಕು, ನನ್ನ ಲೈಫ್ ಹೆಂಗಿದೆ, ನನಗೆ ಏನು ಡಿಸೈರ್ಸ್ ಇದೆ ಅನ್ನೋದಕ್ಕಿಂತನೂ ನನ್ನ ಲೈಫ್ ಹೆಂಗಿರಬೇಕು ಅನ್ನೋದು ಒಂದು ಪ್ಲ್ಯಾನ್ ಮಾಡಿ, ಆ ಪ್ಲ್ಯಾನ್ ಪ್ರಕಾರ ಥಿಂಕ್ ಮಾಡ್ಕೊಂಡು ಹೋಗಿ. ನಾನು ಇಲ್ಲಿ ಬಂದು ಕಂಪ್ಲೀಟ್ಲಿ ಓನ್ಲಿ ಮ್ಯಾನಿಫೆಸ್ಟೇಷನ್ ಬಗ್ಗೆ ವಿಡಿಯೋ ಮಾಡೋದು. ದಯವಿಟ್ಟು ಮ್ಯಾನಿಫೆಸ್ಟೇಷನ್ ಆಚೆ ಇರೋ ಟಾಪಿಕ್ನ ಯಾವುದನ್ನು ತಗೊಂಬಂದು ಇಲ್ಲಿ ಕ್ವಶನ್ಸ್ ಕೇಳಬೇಡಿ. ನಾನು ಹೇಳೋದು ಬಂದ್ಬಿಟ್ಟು ಪ್ಯೂರ್ಲಿ ಬೇಸ್ಡ್ ಆನ್ ನಿಮ್ಮ ಥಾಟ್ಸೇ ಇಲ್ಲಿ ಸತ್ಯ ಆಗೋದು. ನೀವು ಏನು ಯೋಚನೆ ಮಾಡ್ತೀರಾ ಅದು ಇಲ್ಲಿ ಸತ್ಯ ಆಗುತ್ತೆ. ಅದಕ್ಕೋಸ್ಕರ ನಿಮಗೆ ಏನಾದರೂ ಆಗಬೇಕಂತಿದ್ರೆ ಅದ್ರ ಬಗ್ಗೆ ಒಳ್ಳೆಯದಾಗಿ ಯೋಚನೆ ಮಾಡ್ಕೊತ ಹೋಗಿ. ನೀವು ಕ್ವಶನ್ಸ್ ಕೇಳ್ತಿರ್ತೀರಾ ಕೆಲವೊಂದು ಸರ್ತಿ, ಏನಂತ, ಹಾಗಿದ್ರೆ ದೇವ್ರ ಸುಳ್ಳ, ಫೇಟ್ ಸುಳ್ಳ ಅಂತ. ನೋಡಿ, ಯು ಕ್ರಿಯೇಟಿವ್ ಆಫ್ ಫೇಟ್. ಆಯಿತಾ? ಫೇಟ್ ಅನ್ನೋದು ಯಾರೂ ಬರ್ದಿಲ್ಲ. ಆ್ಯಂಡ್ ಸೀರಿಯಸ್ಲಿ ಹೇಳ್ತಾರೆ, ಕೇಳಿರ್ತೀರ ಕೆಲವೊಬ್ಬರು, ನಮ್ಮ ಡೆಸ್ಟಿನಿನ ಗಾಡ್ ಕೂಡ ಚೇಂಜ್ ಮಾಡೋಕ್ಕಾಗಲ್ಲ ಅಂತ ಕೇಳಿರ್ತೀರ, ರೈಟ್? ಸೊ ಅದ್ರ ಬೇಸಿಸ್ ಮೇಲೆ ನಾನು ಹೇಳ್ತಾ ಇದ್ದೀನಿ. ನೋಡಿ, ಗಾಡ್ ನಮಗೆ ಫ್ರೀ ವಿಲ್ ಕೊಟ್ಟಿದ್ದಾನೆ. ನಾವು ಹೆಂಗೆ ಬೇಕೋ ಹಾಗೆ ಬದುಕೋದಕ್ಕೆ ನಮಗೆ ರೈಟ್ಸ್ ಇದೆ. ನಾವು ನಮ್ಮ ಓನ್ ಲೈಫ್ನ ನಾವು ಕ್ರಿಯೇಟ್ ಮಾಡ್ಕೊಬೋದು ಅಂತ ಬ್ಯೂಟಿಫುಲ್ ಪವರ್ನ ಗಾಡ್ ನಮಗೆ ಕೊಟ್ಟಿದ್ದಾನೆ. ಅದನ್ನು ಅರ್ಥ ಮಾಡಿಕೊಂಡು ಅಪ್ಲೈ ಮಾಡಿಕೊಂಡು ಹೋಗಿ. ಡೋಂಟ್ ಕ್ವಶನ್, ಎಲ್ಲನೂ ಮಿಕ್ಸಪ್ ಮಾಡಬೇಡಿ. ಆ್ಯಂಡ್ ಸೀರಿಯಸ್ಲಿ ನರ್ವಸ್ ಸಿಸ್ಟಮ್ ರೆಗ್ಯುಲೇಷನ್ ಅಂತೆ, ದಿಸ್ ಟಾಪಿಕ್ ಇಸ್ ಟ್ರೆಂಡಿಂಗ್. ಐ ಡೋಂಟ್ ಬಿಲೀವ್ ಇನ್ ನರ್ವಸ್ ಸಿಸ್ಟಮ್ ರೆಗ್ಯುಲೇಷನ್ ಎಲ್ಲ. ನೋಡಿ, ಹಾಗೆ ನೀವೇನೇ ಮಾಡಬೇಕಂತ ಅಂದರೂ ಯೋಚನೆ ಮಾಡಬೇಕು. ಯೋಚನೆಯಿಂದಾನೇ ಎಲ್ಲ ಆಗುತ್ತೆ ಹೊತ್ತು ಯಾವುದರಿಂದಾನೂ ಅಲ್ಲ. ನೀವು ಇವಾಗ ಕುತ್ಕೊಂಡು ಮೆಡಿಟೇಷನ್ ಮಾಡಬೇಕು ಅಂತ ಅಂದರು, ಹಾಗೇನು ನಿಮಗೆ ಮನಸ್ಸಿಗೆ ಬರಬೇಕು ನಾನು ಮೆಡಿಟೇಷನ್ ಮಾಡಬೇಕಂತ ಬಂದಾದಮೇಲೆ ನೀವು ಮೆಡಿಟೇಷನ್ ಮಾಡ್ತೀರ ಹೊತ್ತು ಮೆಡಿಟೇಷನ್ ಅಂತ ಮಾಡಾದ್ಮೇಲೆ ನೀವು ಲೈಕ್ ನೋಡಿ, ನಿಮಗೆ ಫಸ್ಟ್ ಥಾಟ್ಸ್ ಬರುತ್ತೆ, ಆಮೇಲೆ ನೀವು ಆ್ಯಕ್ಷನ್ ತೊಗೊತೀರಾ. ಯಾವತ್ತೂ ಕೂಡ ಆ್ಯಕ್ಷನ್ ತೊಗೊಂಡು ಆಮೇಲೆ ಆ ಥಾಟ್ಸ್ ಬರಲ್ಲ, ರೈಟ್? ಎಲ್ಲಾದರೂ ಅದೊಂದು ಸ್ಪೆಸಿಫಿಕ್ ಟಾಪಿಕ್, ಡೋಂಟ್ ಮಿಕ್ಸ್ ಇಟ್ ಅಪ್, ಆಯಿತಾ? ಆ್ಯಂಡ್
ಅದಕ್ಕೆ ನಾನು ಹೇಳೋದು, ಮಿಕ್ಸ್ ಮಾಡೋದು ಜಾಸ್ತಿ ಆಯ್ತಾ ಈ ಮ್ಯಾನಿಫೆಸ್ಟೇಷನ್ನ. ಎಲ್ಲದಕ್ಕೂ ಮಿಕ್ಸ್ ಮಾಡಿಬಿಡ್ತಾರೆ. ಅಸ್ಟ್ರಾಲಜಿಗೆ ಮಿಕ್ಸ್ ಮಾಡ್ತಾರೆ, ಟ್ಯಾರೋಟ್ ಕಾರ್ಡ್ಸಲ್ಲಿ ಮಿಕ್ಸ್ ಮಾಡಿ, ನಾನು ನೋಡಿದ್ದೀನಿ ಟ್ಯಾರೋಟ್ ಕಾರ್ಡ್ ರೀಡರ್ಸ್ ಕೂಡ ಮ್ಯಾನಿಫೆಸ್ಟೇಷನ್ ಟೀಚ್ ಮಾಡ್ತಾರೆ. ಅದು ಮಿಕ್ಸಪ್ ಮಾಡಿ ಟೀಚ್ ಮಾಡ್ತಿರ್ತಾರೆ. ಆ್ಯಂಡ್ ಫುಲ್ ಮೂನ್ ಡೇ, ಆಫ್ ಮೂನ್ ಡೇ, ಸೊ ನೋಡಿ ಅದಕ್ಕೆ ಬರೋ ಕಾನ್ಸೆಪ್ಟ್ನೆಲ್ಲ ಇದಕ್ಕೆ ತೊಗೊಂಬಂದು ಹಾಕ್ತಾರೆ. ಜನಕ್ಕೆ ಎಲ್ಲರಿಗೂ ಸಮಥಿಂಗ್ ಇಟ್ಸ್ ಸ್ಪಿರಿಚುವಲ್ ಅನ್ನೋ ಥರ ಫೀಲ್ ಕೊಡಿಸ್ತೀರಾ. ಐ ಡೋಂಟ್ ನೋ ವೈ. ಅದು ಸ್ಪಿರಿಚುವಲ್ ಅಲ್ಲ, ಅದು ಕಂಪ್ಲೀಟ್ಲಿ ಪ್ಯೂರ್ಲಿ ಥಾಟ್ಸ್. ನಿಮ್ಮ ಯೋಚನೆ ನಿಜ ಆಗುತ್ತೆ ಅಷ್ಟೇ. ನೀವು ಏನು ಯೋಚನೆ ಮಾಡ್ತೀರಾ ಅದು ಸತ್ಯ ಆಗುತ್ತೆ. ಅದನ್ನು ದಯವಿಟ್ಟು ಅರ್ಥ ಮಾಡ್ಕೊಂಬಿಡಿ. ಇದು ಸಪ್ರೇಟ್ ಟಾಪಿಕ್, ಇಟ್ಸ್ ಪ್ಯೂರ್ಲಿ ಬೇಸ್ಡ್ ಆನ್ ಥಾಟ್ಸ್. ಇದನ್ನು ಯಾವುದೇ ಟಾಪಿಕ್ಕಿಗೂ ಕಂಪೇರ್ ಮಾಡಬೇಡಿ. ನೋಡಿ ಹೆಂಗೆ ನೀವು ಯೂನಿಕ್, ಬೇರೆಯವ್ರು ಯೂನಿಕ್, ಎಲ್ಲರೂ ಯೂನಿಕ್. ಡೋಂಟ್ ಕಂಪೇರ್ ಯುವರ್ ಸೆಲ್ಫ್ ಟು ಅದರ್ಸ್. ನಿಮ್ಮನ್ನು ಬೇರೆಯವ್ರಿಗೆ ಕಂಪೇರ್ ಮಾಡಬೇಡಿ ಅಂತ ಹೆಂಗೆ ಹೇಳ್ತಾ ಇದ್ದೀನಲ್ಲ, ಮ್ಯಾನಿಫೆಸ್ಟೇಷನ್ನ ಕೂಡ ಬೇರೆ ಯಾವುದಕ್ಕೂ ಕಂಪೇರ್ ಮಾಡಿ ಕ್ವಶನ್ ತರಬೇಡಿ. ಇಟ್ಸ್ ಕಂಪ್ಲೀಟ್ಲಿ ಕನ್ಫ್ಯೂಸ್ ಮಾಡುತ್ತೆ. ನಿಮಗೆ ಕನ್ಫ್ಯೂಸ್ ಆಗ್ತೀರಾ, ಮತ್ತು ಅಲ್ಲೇ ಒಂದು ಸೈಕಲಲ್ಲಿ ಸ್ಟಕ್ ಆಗ್ತೀರಾ. ಮ್ಯಾನಿಫೆಸ್ಟೇಷನ್ ಅನ್ನೋದು ಇಷ್ಟೇ, ಪ್ಯೂರ್ಲಿ ಆನ್ ಥಾಟ್ಸ್. ನಿಮ್ಮ ಥಾಟ್ಸ್ ರಿಯಲ್ ಆಗುತ್ತೆ, ನಿಮ್ಮ ಥಾಟ್ಸ್ ಮೇಲೆ ವರ್ಕ್ ಮಾಡಿ ಸರಿ ಆಗುತ್ತೆ. ಇಟ್ಸ್ ಎ ಲೈಫ್ ಸ್ಟೈಲ್, ಇಟ್ಸ್ ಎ ಮೈಂಡ್ ಸೆಟ್ ಪ್ರೋಗ್ರಾಮ್. ಮೈಂಡ್ ಸೆಟ್ ಚೇಂಜ್ ಮಾಡ್ಕೊಳೋದು ಅಷ್ಟೇ. ಇಲ್ಲಿ ಯಾವುದು ಇದು ಕಂಪ್ಲೀಟ್ಲಿ ಮೈಂಡ್ ಸೆಟ್ ಮೇಲೆ ನಿಂತಿರೋ ಅಂಥದ್ದು. ಇಲ್ಲಿ ಬೇರೆ ಕಾನ್ಸೆಪ್ಟ್ಸ್ ಯಾವುದು ಬರಲ್ಲ. ಇಲ್ಲಿ ನೀವು ಮಾಡ್ಕೊತೀರಾ ಇಷ್ಟ ನಿಮಗೆ ಅಂತಂದರೆ ಹೋಗಿ ಮಾಡ್ಕೊಳ್ಳಿ. ನೀವು ಒಂಚೂರು ಲಿಮಿಟಿಂಗ್ ಬಿಲೀಫ್ಸ್ ಹಾಕ್ಕೊಳ್ಳಿ. ಅದ್ಯಾಕೆ ಹಂಗಿದೆ ಏನು ಗೊತ್ತಾ, ನ್ಯೂಮರಾಲಜಿ ತರ್ತೀರಾ, ಅಸ್ಟ್ರಾಲಜಿ ತರ್ತೀರಾ, ಟ್ಯಾರೋಟ್ ಕಾರ್ಡ್ಸ್ ತರ್ತೀರಾ ಮ್ಯಾನಿಫೆಸ್ಟೇಷನಲ್ಲಿ. ಫುಲ್ ಮೂನ್ ಡೇ, ಆಫ್ ಮೂನ್ ಡೇ, ಏಂಜಲ್ ನಂಬರ್ಸ್, ಸ್ವಿಚ್ ವರ್ಡ್ಸ್ ಎಲ್ಲನೂ ತೊಗೊಂಬರ್ತೀರಾ. ಆ್ಯಂಡ್ ಒನ್ಸ್ ಅಗೇನ್ ಎಲ್ಲ ಏನು ಪವರ್ ಅಂದ್ಕೊಂಡು ನೀವು ಮ್ಯಾನಿಫೆಸ್ಟ್ ಮಾಡೋಕ್ಕೆ ಹೋಗ್ತಿರಲ್ಲ, ಅದು ಯಾವುದು ಪವರ್ ಅಲ್ಲ. ಅಲ್ಲಿ ಅದು ವರ್ಕ್ ಆಗ್ತಿರೋದು ನಿಮ್ಮ ಒಂದು ಥಾಟ್ಸಿಂದಾನೆ. ಮೇನ್ ಬಂದು ನಿಮ್ಮ ಯೋಚನೆ ಮೂಲ ಅದಕ್ಕೆಲ್ಲ. ಅಂದರೂ ಕೂಡ ಮತ್ತೆ ಅಲ್ಲಿಗೆ ಹೋಗಿ ಮತ್ತೆ ಅಲ್ಲಿಂದ ಹಿಂಗೆ ಏನೋ ಅಂತಾರಲ್ಲ, ಈಸಿ ರೂಟ್ ಹೋಗಲ್ಲ, ಕಷ್ಟದ ರೂಟ್ನ ನೀವು ತೊಗೊಂಡು ಹೋಗ್ತೀರಾ. ಅದು ಕಂಪ್ಲೀಟ್ಲಿ ನಿಮಗೆ ಬಿಟ್ಟಿದ್ದು. ಬಟ್ ಇಟ್ಸ್ ಎ ಸಪ್ರೇಟ್ ಟಾಪಿಕ್. ಇದನ್ನು ಯಾವುದಕ್ಕೂ ಮಿಕ್ಸಪ್ ಮಾಡಬೇಡಿ. ಓಕೆ, ಇದು ಮ್ಯಾಜಿಕ್ ಅಲ್ಲ, ಮಾಟ ಮಂತ್ರ ಅಲ್ಲ, ಫುಲ್ ಮುಂಡೆ ಅಲ್ಲ, 11 ಅಲ್ಲ, 12 ಅಲ್ಲ, ನಂಬರ್ಸ್ ಅಲ್ಲ, ಏಂಜಲ್ ನಂಬರ್ಸ್ ಅಲ್ಲ. ಫಸ್ಟ್ ಆಫ್ ಆಲ್ 11 ಅಲ್ಲ. ಸೊ ನನಗೆ ನಿಜ ಸಿಟ್ಟು ಬರುತ್ತೆ ಗೊತ್ತಾ, 11 ನನ್ನ ಮ್ಯಾನಿಫೆಸ್ಟೇಷನ್ ಅನ್ನೋ ಒಂದು ಇದು ಮಾಡಿಬಿಟ್ಟಿದ್ದಾರೆ. ಅದಕ್ಕೂ ಏನೂ ಸಂಬಂಧ ಅಲ್ಲ. ಸೀರಿಯಸ್ಲಿ ಅವರ ಅಸಂಪ್ಷನ್ ಹಂಗೆ ಇಟ್ಕೊಂಡಿದ್ದಾರೆ ಅಂದರೆ ಮೇ ಬಿ 11 ಅಂದರೆ ಮ್ಯಾನಿಫೆಸ್ಟೇಷನ್ಗೆ ರಿಲೇಟೆಡ್ ಆಗಿರೋದು ಅಂತ ಅವ್ರು ಅಂದ್ಕೊಂಡಿದ್ದಾರೆ ಅಂದರೆ ಸೀರಿಯಸ್ಲಿ ಅವ್ರಿಗೆ ಅದೇ ಎಕ್ಸ್ಪೀರಿಯನ್ಸ್ ಆಗೋದು. ನಥಿಂಗ್. ನಿಮ್ಮ ಯೋಚನೆ ಅಷ್ಟೇ. ನಿಮಗೆ ಅದ್ರ ಬಗ್ಗೆ ಏನಾದರೂ ಯೋಚನೆ ಸರಿ ಇಲ್ವಾ, ಅದ್ರ ಬಗ್ಗೆ ಯೋಚನೆ ಸರಿ ಮಾಡ್ಕೊಳ್ಳಿ. ನಿಮ್ಮ ರಿಯಾಲಿಟಿಯಲ್ಲಿ ಎಲ್ಲ ಅಪೋಸಿಟ್ ನಡೀತಿದೆಯಾ, ಸರಿ, ಅದು ಅಪೋಸಿಟ್ ನಡೀತಿದೆ. ಫಸ್ಟು ಐಡೆಂಟಿಫೈ ಮಾಡಿ ನಿಮ್ಮ ಲಿಮಿಟ್ಸ್ ಏನಂತ. ಲಿಮಿಟ್ಸ್ನ ಐಡೆಂಟಿಫೈ ಮಾಡಿ ಆಮೇಲೆ ನಿಮಗೆ ಬೇಸ್ಡ್ ಆನ್ ಆ ಲಿಮಿಟ್ಸ್ ಮೇಲೆ ನಿಮಗೆ ಒಂದು ಪ್ಯೂರ್ಲಿ ಒಂದು ಒಳ್ಳೆ ಥಾಟ್ಸ್ನ ಕ್ರಿಯೇಟ್ ಮಾಡ್ಕೊಂಡು ಹೋಗಿ. ಇಟ್ಸ್ ಸೋ ಸಿಂಪಲ್ ಆಯಿತಾ. ದಯವಿಟ್ಟು ಕಾಂಪ್ಲಿಕೇಟೆಡ್ ಮಾಡ್ಕೊಬೇಡಿ. ಆ್ಯಂಡ್ ನನಗೆ ನಿಜ ಹೇಳೋಕ್ಕಾಗ್ತಿಲ್ಲ, ಏನೇನಕ್ಕೂ ಕಂಪೇರ್ ಮಾಡ್ತಾರಪ್ಪ ಮ್ಯಾನಿಫೆಸ್ಟೇಷನ್ನ. ನೋಡಿ ನನಗೆ ಸಾಕಾಗಿದೆ. ಐ ಡೋಂಟ್ ನೋ ಯಾರಿಗೆ ಏನು ಅನಿಸುತ್ತೆ ಅಂತ. ಬಟ್ ಸೀರಿಯಸ್ಲಿ ನಾನಿಲ್ಲಿ ಜಸ್ಟ್ ಮ್ಯಾನಿಫೆಸ್ಟೇಷನ್ ಟೀಚ್ ಮಾಡೋಕ್ಕಷ್ಟೇ ಇರೋದು. ಆ್ಯಂಡ್ ದಯವಿಟ್ಟು ನನಗೆ ಬೇರೆ ಔಟ್ ಆಫ್ ದಿಸ್ ಯಾವ ಟಾಪಿಕ್ಕು ಕೇಳಬೇಡಿ. ನನಗೆ ಮಿಕ್ಸ್ ಮಾಡಿ ಹೇಳ್ಕೊಡೋಕ್ಕೆ ಇಷ್ಟ ಇಲ್ಲ. ಆ್ಯಂಡ್ ಸೀರಿಯಸ್ಲಿ ನಾನು ಅದನ್ನೇ ಹೇಳಿದ್ದು, ಯಾವಾಗ ಮ್ಯಾನಿಫೆಸ್ಟೇಷನ್ ಅಂದರೆ ಸೆಲ್ಫ್ ಲವ್ ಅಂತ ಬರ್ತಾರೆ, ವೈಬ್ರೇಷನ್ಸ್ ಅಂತ ಬರ್ತಾರೆ, ಹೀಲಿಂಗು, ಬ್ಲಾಕೇಜಸ್ ಏನೇನೋ ಹೇಳ್ತಾರೆ, ಅವಾಗೆಲ್ಲ ನನಗೆ ಅನಿಸ್ತಿರುತ್ತೆ ಇವ್ರು ಏನು ಮಾಡ್ತಿದ್ದಾರೆ. ಕ್ರಿಸ್ಟಲ್ಸ್ನ ತರ್ತಾರೆ, ಚಕ್ರಾಸ್ನ ತೊಗೊಂಬರ್ತಾರೆ, ಇಲ್ದಿರೋ ಕಾನ್ಸೆಪ್ಟ್ನೆಲ್ಲ ಮ್ಯಾನಿಫೆಸ್ಟೇಷನ್ಗೆ ಹಾಕಿ ಮಿಕ್ಸಪ್ ಮಸಾಲ ಮಾಡಿ ಹಾಕ್ಬಿಡ್ತಾರೆ. ಚಕ್ರಾಸ್ ಯಾಕೆ ಬೇಕು ಮ್ಯಾನಿಫೆಸ್ಟ್ ಮಾಡೋಕ್ಕೆ? ಐ ಅಗ್ರಿ ಆಯಿತಾ, ಚಕ್ರಾಸ್ ಇದೆ ನಮ್ಮ ಬಾಡಿಯಲ್ಲಿ, ನಾನು ಇಲ್ಲ ಅಂತ ಹೇಳ್ತಿಲ್ಲ. ಅಫ್ಕೋರ್ಸ್ ದೇ ಆರ್ ದ ಎನರ್ಜಿ ಸೆಂಟರ್ಸ್, ನಮ್ಮ ಬಾಡಿಯಲ್ಲಿರೋಂಥ ಎನರ್ಜಿ ಸೆಂಟರ್ಸ್. ನಾನು ಒಪ್ಕೊತೀನಿ, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಅದಕ್ಕೂ ನಿಮ್ಮ ಮ್ಯಾನಿಫೆಸ್ಟೇಷನ್ಗೂ ಏನು ಸಂಬಂಧ? ದಯವಿಟ್ಟು ಎಕ್ಸ್ಪ್ಲೇಷನ್ ಕೊಡಿ ನನಗೆ. ಏನಾದರೂ ನಿಮಗೆ ಅನಿಸಿದ್ರೆ ದಯವಿಟ್ಟು ಎಕ್ಸ್ಪ್ಲೇನ್ ಮಾಡಿ ನನಗೆ ಕಮೆಂಟಲ್ಲಿ ಏನು ಸಂಬಂಧ ಅಂತ ಮ್ಯಾನಿಫೆಸ್ಟೇಷನ್ಗೂ ಚಕ್ರಾಸ್ಗೂ. ಮ್ಯಾನಿಫೆಸ್ಟೇಷನ್ ಪ್ಯೂರ್ಲಿ ಆನ್ ಯುವರ್ ಥಾಟ್ಸ್ ಮಾತ್ರ. ನಾನು ಹೇಳ್ತಿದ್ದೀನಿ, ಥಾಟ್ಸ್ ಮಾತ್ರ. ನಿಮ್ಮ ಚಕ್ರ ಎಲ್ಲ ನನಗೆ ಇಲ್ಲಿ ಬಂದು ಹೇಳಬೇಡಿ. ಓಕೆ, ನೀವು ಥಿಂಕ್ ಮಾಡೋದು ಕೂಡ ನಿಮ್ಮ ಚಕ್ರ ಮೇಲೆ, ನಿಮ್ಮ ಚಕ್ರ ಎನರ್ಜಿ ಮೇಲೆ ನೀವು ಥಿಂಕ್ ಮಾಡ್ತೀರಾ. ನೀವು ಬ್ಲಾಕ್ ಮಾಡಿದರೆ ನಿಮಗೆ ಥಿಂಕ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಆ ಥರ ಯಾವುದೂ ಇಲ್ಲ. ಓಕೆ, ನೋಡಿ, ನಿಮ್ಮ ಚಕ್ರಾಸ್ ಕೂಡ ಬ್ಲಾಕ್ ಆಗೋದು ನಿಮ್ಮ ಥಾಟ್ಸಿಂದಾನೇ ಹೊತ್ತು. ನಿಮ್ಮ ಬ್ಲಾಕೇಜಸ್ಸಿಂದ ನಿಮ್ಮ ಥಾಟ್ಸಲ್ಲಿ ಥಿಂಕಿಂಗ್ ರಾಂಗ್ ಆಗಲ್ಲ. ಓಕೆ, ಸೀರಿಯಸ್ಲಿ ಹೇಳ್ತೀನಿ, ಮ್ಯಾನಿಫೆಸ್ಟೇಷನ್ ಪ್ಯೂರ್ಲಿ ಆನ್ ಯುವರ್ ಥಾಟ್ಸ್. ನಿಮ್ಮ ಲೈಫಲ್ಲಿ ಏನೋ ಸರಿ ಇಲ್ಲ ಅಂತಂದರೆ ಅದ್ರ ಬಗ್ಗೆ ನಿಮ್ಮ ಮೈಂಡ್ ಸೆಟ್ ಹೇಗಿದೆ ಅದನ್ನು ಫಸ್ಟ್ ಚೆಕ್ ಮಾಡಿ ಅದನ್ನು ಸರಿ ಮಾಡ್ಕೊಳ್ಳಿ. ಇಷ್ಟೇ, ಬೇರೆ ಏನೂ ಇಲ್ಲ. ಆ್ಯಂಡ್ ಐ ಥಿಂಕ್ ಜನಕ್ಕೆ ರಾಂಗ್ ಒಪಿನಿಯನ್ ಇದೆ ಮ್ಯಾನಿಫೆಸ್ಟೇಷನ್ ಮೇಲೆ. ಯಾಕೆ ಅಂತಂದರೆ ಇದಕ್ಕೋಸ್ಕರನೇ ಈ ಥರ ಎಲ್ಲ ಥಾಟ್ಸ್ನ ಮಿಕ್ಸಪ್ ಮಾಡೋದ್ರಿಂದನೇ. ಎಲ್ಲ ತೊಗೊಂಡೋಗಿ ಸ್ಪಿರಿಚುವಲ್ ಅಂತ ಅಂದ್ಕೊಂಡು ಮ್ಯಾನಿಫೆಸ್ಟೇಷನ್ನ ಏನೋ ಮಾಡಿ ಹಾಕಿದ್ದೀರಾ. ಬಟ್ ಇಟ್ಸ್ ನಾಟ್ ಸ್ಪಿರಿಚುವಲ್. ಬಟ್ ಐ ಥಿಂಕ್ ನಾನು ಇದನ್ನು
ಲೈಫ್ ಸ್ಟೈಲ್ ಅಂತ ಹೇಳ್ತೀನಿ. ಓಕೆನಾ, ನೀವು ಮ್ಯಾನಿಫೆಸ್ಟೇಷನ್ ಅನ್ನೋ ಅವೇರ್ನೆಸ್ಗೆ, ಅಂದರೆ ಇದು ಮ್ಯಾನಿಫೆಸ್ಟೇಷನ್ ಅನ್ನೋ ಈ ಒಂದು ಟಾಪಿಕ್ ಗೊತ್ತಾಗೋಕ್ಕಿಂತ ಮುಂಚೆನಾದ್ರು ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ನಿಮ್ಮ ಥಾಟ್ಸ್ನ ಮೇಲೆ. ಲೈಕ್ ಇವತ್ತು ನಿಮ್ಮ ಲೈಫಲ್ಲಿ ಏನೇನು ರಿಯಾಲಿಟಿ ಆಗಿದೆಯೋ ಅದೆಲ್ಲ ಇಟ್ಸ್ ಬಿಕಾಸ್ ನಿಮಗೆ ಅದ್ರ ಮೇಲೆ ಆ ಥರ ಮೈಂಡ್ಸೆಟ್ ಇದೆ, ಅದಕ್ಕೋಸ್ಕರ ಅದು ಸತ್ಯ ಆಗಿದೆ. ಆ ಮೈಂಡ್ಸೆಟ್ನ ಸರಿ ಮಾಡ್ಕೊಳ್ಳಿ, ಎಲ್ಲನೂ ಸರಿ ಹೋಗುತ್ತೆ ಅಷ್ಟೇ ಹೇಳೋದು. ಆ್ಯಂಡ್ ಡೋಂಟ್ ನಿನ್ನೊಂಚೂರು ಎಳೆಯೋಕ್ಕಾಗಲ್ಲ ನನಗಾಯ್ತಾ, ಇಷ್ಟನ್ನೇ ನಾನು ಮತ್ತೆ ಮತ್ತೆ ಕೇಳಿದ್ರು ಇಷ್ಟೇ ಹೇಳೋದು. ಅದನ್ನು ಅರ್ಥ ಮಾಡ್ಕೊಳ್ಳಿ. ಅರ್ಥ ಮಾಡ್ಕೊಳಕ್ಕಾದ್ರೆ ಮತ್ತೆ ಬಂದು ನನ್ನ ಲೈಫ್ ಹ್ಯಾಕಿಂಗ್ ನನ್ನ ಲೈಫ್ ಯಾಕೆ ಕಷ್ಟ ಆಗ್ತಿದೆ. ಆ್ಯಂಡ್ ಸ್ಟಾಪ್ ವಾಚಿಂಗ್ ಸೋ ಮೆನಿ ವೀಡಿಯೋಸ್. ಯಾವುದೋ ಒಂದು ವೀಡಿಯೋಸ್ ನೋಡಿದ್ರೆ ಸಾಕಾಗಲ್ಲ, ನಿಮ್ಗಿರೋ ಬರೋರ್ದು ಎಲ್ಲ ವೀಡಿಯೋಸ್ನ ನೋಡ್ಕೊಂಡು ಕುತ್ಕೊತೀರಾ, ಕನ್ಫ್ಯೂಸ್ ಆಗ್ತೀರಾ. ಆ್ಯಂಡ್ ದೆನ್ ಅಗೇನ್ ಅದೇ ಸೇಮ್ ಕನ್ಫ್ಯೂಷನ್ಲಿ ಇರ್ತೀರಾ. ನಿಮ್ಮ ಲೈಫು ನಿಮ್ಮ ಕೈಯಲ್ಲಿದೆ ಆ್ಯಂಡ್ ನಿಮ್ಮ ಲೈಫ್ನ ಚೆನ್ನಾಗಿ ಮಾಡ್ಕೊಳ್ಳೋದು ನಿಮ್ಮ ಕಂಪ್ಲೀಟ್ ರೆಸ್ಪಾನ್ಸಿಬಿಲಿಟಿ. ನಾನು ಬಂದು ನಿಮ್ಮ ಲೈಫ್ನ ಸರಿ ಮಾಡೋಕ್ಕಾಗಲ್ಲ, ಅಥವಾ ಬೇರೆ ಯಾರೋ ಬಂದು ನಿಮ್ಮ ಲೈಫ್ನ ಸರಿ ಮಾಡೋಕ್ಕಾಗಲ್ಲ. ನೀವೇ ನಿಮ್ಮ ಲೈಫ್ನ ಸರಿ ಮಾಡ್ಕೊಬೇಕು. ಆ್ಯಂಡ್ ಸೀರಿಯಸ್ಲಿ ಸ್ಟಾಪ್ ಬೀಯಿಂಗ್ ಸೋ ಆಯಿತಾ, ಎಲ್ಲ ಬ್ಲೇಮ್ ಮಾಡೋದು. ಈಗ ಬೇರೆಯವ್ರ ಬಗ್ಗೆ ನೆಗೆಟಿವ್ ಆಗಿ ಯೋಚನೆ ಮಾಡೋದ್ರಿಂದ, ಬೇರೆಯವ್ರ ಬಗ್ಗೆ ಜಲಸ್ ಫೀಲ್ ಆಗೋದ್ರಿಂದ ಏನೂ ಉಪಯೋಗ ಇಲ್ಲ. ಓಕೆ, ಸೀರಿಯಸ್ಲಿ ಆಗುತ್ತೆ. ನಾನು ಹೇಳ್ತೀನಲ್ಲ, ಎಲ್ರಿಗೂ ಕೂಡ ನೆಗೆಟಿವ್ ಥಾಟ್ಸ್ ಬರುತ್ತೆ. ಅದು ನಿಮ್ಮ ಬಗ್ಗೆ ಆಗಲಿ ನಿಮ್ಗೆ ನೆಗೆಟಿವ್ ಥಾಟ್ಸ್ ಖಂಡಿತ ಬರುತ್ತೆ. ಆ್ಯಂಡ್ ಅಫ್ಕೋರ್ಸ್ ನಿಮಗೆ ಸೆಲ್ಫ್ ಎಸ್ಟೀಮ್ ಲೋ ಇತ್ತು, ಅಥವಾ ನಿಮ್ಮ ಬಗ್ಗೆ ನಿಮಗೆ ನೆಗೆಟಿವ್ ಥಾಟ್ಸ್ ಇತ್ತಂದರೆ ಅಫ್ಕೋರ್ಸ್ ಬೇರೆಯವ್ರ ಬಗ್ಗೆನೂ ನಿಮಗೆ ನೆಗೆಟಿವ್ ಥಾಟ್ಸ್ ಬರೋದು ಕಾಮನ್. ಬಟ್ ಸೀರಿಯಸ್ಲಿ ಹೇಳ್ತೀನಲ್ಲ, ನಿಮ್ಮ ಮೈಂಡ್ಗೆ ನಿಮ್ಮ ಮತ್ತು ಬೇರೆ ಪರ್ಸನ್ ನಡುವೆ ವ್ಯತ್ಯಾಸ ಗೊತ್ತಿಲ್ಲ. ಅದಕ್ಕೋಸ್ಕರ ನೋಡಿ, ಆ ಥರ ಥಾಟ್ಸ್ ಬಂದಾಗ ಅದನ್ನು ಎಂಟರ್ಟೈನ್ ಮಾಡೋದನ್ನ ಸ್ಟಾಪ್ ಮಾಡಿ. ಇವಾಗ ಸಪೋಸ್ ಸಡನ್ನಾಗಿ ಅದರ ಮೇಲೆ ನೆಗೆಟಿವ್ ಆಗಿ ಏನೋ ಒಂದು ಥಾಟ್ ಬಂತು, ಫೀಲಿಂಗ್ ಬಂತಂದರೆ ಜಸ್ಟ್ ಬ್ರಷ್ ಇಟ್ ಆಫ್ ಆ್ಯಂಡ್ ಅದನ್ನು ಅಪೋಸಿಟ್ ಆಗಿ ಕ್ರಿಯೇಟ್ ಮಾಡ್ಕೊಂಡು ಪಾಸಿಟಿವ್ ಆಗಿ ಹೇಳಿ ಸುಮ್ಮನೆ ಆಗಿ. ಓಕೆ, ಅದು ಹೋಗ್ತಾ ಹೋಗ್ತಾ ನಿಮಗೆ ಅಭ್ಯಾಸ ಆಗುತ್ತೆ. ಆಮೇಲೆ ಬೇರೆಯವ್ರ ಬಗ್ಗೆ ನಿಮಗೂ ಕೂಡ ಒಳ್ಳೆ ಥಾಟ್ಸೇ ಬರುತ್ತೆ. ಆ್ಯಂಡ್ ಡೋಂಟ್ ಫೀಲ್ ಬ್ಯಾಡ್. ಓಕೆ, ಇವಾಗ ನನ್ನ ಬಗ್ಗೆ ನನಗೆ ನೆಗೆಟಿವ್ ಥಾಟ್ ಬರ್ತಿದೆ, ಅಥವಾ ಬೇರೆಯವ್ರ ಬಗ್ಗೆ ನನಗೆ ನೆಗೆಟಿವ್ ಆಗಿ ಥಾಟ್ ಬರ್ತಿದೆ ಅಂದ ತಕ್ಷಣ ನಿಮಗೆ ನೀವು ತುಂಬ ಕೆಳಗಡೆ ಅಥವಾ ನಿಮ್ಗೆ ಬ್ಯಾಡ್ ಫೀಲ್ ಮಾಡ್ಕೊಬೇಡಿ. ಒಂದು ಹ್ಯೂಮನ್ ಅಂತ ಅಂದರೆ ಇಟ್ಸ್ ಕಾಮನ್, ಪಾಸಿಟಿವ್ ನೆಗೆಟಿವ್ ಎರಡೂ ಬರುತ್ತೆ. ಬಟ್ ಆದರೆ ನಾವು ಯಾವುದನ್ನ ಎಂಟರ್ಟೈನ್ ಮಾಡ್ತಾ ಹೋಗ್ತೀವಲ್ಲ, ಅದು ಜಾಸ್ತಿ ನಾವು ನಮ್ಮ ರಿಯಾಲಿಟಿಲಿ ಶೋ ಅಪ್ ಆಗ್ತಾ ಹೋಗುತ್ತೆ. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಟೈಮ್ ಯಾರ್ದಾರ ಬಗ್ಗೆ ನೆಗೆಟಿವ್ ಥಾಟ್ಸ್ ಬಂತಂದರೆ, ಅಥವಾ ನಿಮ್ಮ ಬಗ್ಗೆನೇ ನೆಗೆಟಿವ್ ಥಾಟ್ಸ್ ಬಂತಂತ ಅಂದರೆ ಜಸ್ಟ್ ಫ್ಲಿಪ್ ಇಟ್, ಪಾಸಿಟಿವ್ ಮಾಡ್ಕೊಳ್ಳಿ. ಅದನ್ನು ಕಂಟಿನ್ಯೂ ಮಾಡಿ. ಪ್ರತಿ ಸತಿನೂ ಬಂದಾಗ ಅದೇ ಥರ ಮಾಡ್ತಾಯಿರಿ. ನೆಕ್ಸ್ಟ್ ಅದು ಬರೋದೇ ಇಲ್ಲ, ಹಾಗೆ ವ್ಯಾನಿಷ್ ಆಗುತ್ತೆ. ಓಕೆ, ಸೊ ಐ ಹೋಪ್ ಈ ವಿಡಿಯೋ ಹೆಲ್ಪ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಆಗಿದ್ದರೆ ನನಗೆ ತಿಳಿಸಿ. ಆ್ಯಂಡ್ ಐ ನೋ ಒಂದ್ರ ಬಗ್ಗೆನೇ ತುಂಬ ಹೇಳಿದೆ ಅಂತ ಅನಿಸ್ತಿದೆ. ಇಟ್ಸ್ ಓಕೆ. ಆದರೆ ನಿಮಗೆ ಇಷ್ಟು ನನಗೆ ತುಂಬ ಸತಿ ಹೇಳಿದ್ರು ಮತ್ತೆ ನಿಮಗೆ ಡೌಟ್ಸ್ ಇರುತ್ತೆ, ನನಗೆ ಗೊತ್ತು. ಎಷ್ಟು ಕ್ಲಿಯರಾಗಿ ಅರ್ಥ ಮಾಡಿಸಿದ್ದೀನಿ ಆಯಿತಾ. ಮ್ಯಾನಿಫೆಸ್ಟೇಷನ್ ಅಂದರೆ ಕಂಪ್ಲೀಟ್ಲಿ ನಿಮ್ಮ ಮೈಂಡ್ ಸೆಟ್. ಲೈಕ್ ನೀವು ಅದ್ರ ಬಗ್ಗೆ ಏನು ಯೋಚನೆ ಇಟ್ಕೊಂಡಿದ್ದೀರಾ ಅದನ್ನು ಮಾತ್ರ ನಿಮ್ಮ ರಿಯಾಲಿಟಿಲಿ ನೀವು ನೋಡೋಕ್ಕೆ ಸಾಧ್ಯ ಅಂತ. ಆದರೂ ಮತ್ತೆ ಬರ್ತೀರಾ, ಮತ್ತೆ ಕಂಪ್ಲೀಟ್ಲಿ ನೆಗೆಟಿವ್ ಆಗಿ ಮಾತಾಡ್ತೀರಾ. ಓಕೆ, ಐ ನೋ ಅದು ಕಾಮನ್ ಅನಿಸ್ಬಿಟ್ಟಿದೆ. ಓಕೆ, ಅಂದರೂ ಐ ಹೋಪ್ ಈ ವಿಡಿಯೋ ಅಟ್ಲೀಸ್ಟ್ ಹೆಲ್ಪ್ ಮಾಡುತ್ತೆ ಸ್ವಲ್ಪ ಜನಕ್ಕೆ ಅಂತ ನಾನು ನಂಬಿದ್ದೀನಿ. ಹೆಲ್ಪ್ ಆಗಿದ್ದರೆ ನನಗೆ ಕಮೆಂಟಲ್ಲಿ ತಿಳಿಸಿ ನಿಮಗೆ ಈ ವಿಡಿಯೋದಿಂದ ಹೆಲ್ಪ್ ಆಗಿದೆ ಅಂತ. ಆ್ಯಂಡ್ ಸೀರಿಯಸ್ಲಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕೇಳಿ ಕಮೆಂಟಲ್ಲಿ. ನಾನು ಆದರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ. ಆ್ಯಂಡ್ ನಿಮ್ಮ ಒಪಿನಿಯನ್ ಏನು, ಲೈಕ್ ಈ ಚಕ್ರಾಸ್ ಬಗ್ಗೆ, ಈ ಏಂಜಲ್ ನಂಬರ್ಸ್ ಬಗ್ಗೆ, ಟ್ಯಾರೋಟ್ ರೀಡಿಂಗ್ಸ್ ಬಗ್ಗೆ, ಆಸ್ಟ್ರಾಲಜಿ ಬಗ್ಗೆ, ಆ್ಯಂಡ್ ಆಲ್ಮೋಸ್ಟ್ ಎಲ್ಲಾದ್ರ ಬಗ್ಗೆ. ಆ್ಯಂಡ್ ಈಗ ಹೇಳ್ತಿರ್ತಾರಲ್ಲ, ಲಾಜಿಕಲಿ ಕ್ವಶನ್ಸ್ ಕೇಳ್ತಿರ್ತಾರಲ್ಲ ಅದ್ರ ಬಗ್ಗೆ, ಮ್ಯಾಜಿಕ್ಸ್ ಬಗ್ಗೆ. ಲೈಕ್ ಇದನ್ನೆಲ್ಲ ಮ್ಯಾನಿಫೆಸ್ಟೇಷನ್ನ ಮ್ಯಾಜಿಕ್ ಅಂತ ಅಂದ್ಕೊಂಡಿದ್ದೀರಾ, ಅಲ್ಲೇ ನೀವು ಮಾಡ್ತಾ ಇರುವಂಥ ದೊಡ್ಡ ಮಿಸ್ಟೇಕ್. ಮ್ಯಾನಿಫೆಸ್ಟೇಷನ್ನ ಮ್ಯಾಜಿಕ್ ಅಂದ್ಕೊಂಡಿರೋದು. ಬಿಕಾಸ್ ಅದು ಮ್ಯಾಜಿಕ್ ಅಲ್ಲ, ಇಟ್ಸ್ ನಿಮ್ಮ ಒಂದು ಪವರ್, ಅದು ನಿಮ್ಮ ಸ್ಟ್ರೆಂತ್. ನಿಮಗೆ ಗಾಡ್ ಒಂದು ಗಿಫ್ಟ್ ಕೊಟ್ಟಿರೋದಂತ ಅಂದರೆ ದ ಮೋಸ್ಟ್ ಬ್ಯೂಟಿಫುಲ್ ಗಿಫ್ಟ್ ಅಂತ ಹೇಳ್ಬೋದಂತ ಅಂದರೆ ನಿಮ್ಮ ಮನಸ್ಸಿನ ಶಕ್ತಿ. ಓಕೆ, ದೇವರು ನಿಮ್ಮನ್ನು ಎಷ್ಟು ಪ್ರೀತಿಸ್ತಾನೆ ಅಂತ ಇದು ಒಂದು ವಿಷಯದಲ್ಲೇ ನಿಮಗೆ ಗೊತ್ತಾಗುತ್ತೆ. ಅವ್ನು ನಿಮ್ಮನ್ನು ಅಷ್ಟು ಪ್ರೀತಿಸೋದಕ್ಕೆ ಅವ್ನು ನಿಮಗೆ ಒಂದು ಪವರ್ ಕೊಟ್ಟಿದ್ದಾನೆ. ಏನಂತ ಅಂದರೆ ನೀನು ಇಷ್ಟ ಬಂದಂಗೆ ನೀರಿರು ಅಷ್ಟೇ. ಅದು ನಿಮಗೆ ಅರ್ಥ ಆಗಿಲ್ಲ ಇನ್ನು. ಐ ಡೋಂಟ್ ನೋ ಯಾವಾಗ ಅರ್ಥ ಆಗುತ್ತೆ ಅಂತ. ಬಟ್ ಅರ್ಥ ಆದವ್ರ ಲೈಫ್ ಸಖತ್ತಾಗಿರುತ್ತೆ. ಅದನ್ನಂತೂ ನಾನು ಲೈಕ್ ಲಿಟ್ರಲಿ ನನಗೆ ಗೊತ್ತು ಸಖತ್ತಾಗಿರುತ್ತೆ ಅಂತ. ಯಾವಾಗ ಅದನ್ನು ಅರ್ಥ ಮಾಡ್ಕೊತಿರೋ ಲೈಫ್ ವಿಲ್ ಬಿ ಸೋ ಬ್ಯೂಟಿಫುಲ್. ಆ್ಯಂಡ್ ಯಾವಾಗ ಅದು ನಿಮಗೆ ಸೆಲ್ಫ್ ರಿಯಲೈಸ್ ಆಗುತ್ತಲ್ಲ, ಅವಾಗ ಇನ್ನೂ ಲೈಫ್ ತುಂಬ ಬ್ಯೂಟಿಫುಲ್ ಆಗಿರುತ್ತೆ. ಅಷ್ಟೇ ನಾನು ಹೇಳೋದು. ಐ ಹೋಪ್ ಈ ವಿಡಿಯೋ ಹೆಲ್ಪ್ ಆಗಿದೆ ಅಂತ ಅಂದ್ಕೊತೀನಿ. ಆಗಿದ್ರೆ ನನಗೆ ತಿಳಿಸಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಬಾಯ್.
ಆ್ಯಂಡ್ ನಂದು ಸಬ್ಲಿಮಲ್ ಚಾನಲ್ ಇದೆ, ಇಂಟ್ರೆಸ್ಟ್ ಇದ್ದರೆ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಲಿಂಕ್ ಡಿಸ್ಕ್ರಿಪ್ಷನ್ಲಿರುತ್ತೆ. ವಾಟ್ಸಪ್ ಗ್ರೂಪ್ ಇದೆ, ಹೋಗಿ ಜಾಯ್ನ್ ಆಗಿ. ಆ್ಯಂಡ್ ಇನ್ನೊಂದೇನಂತ ಅಂದರೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ವಾಟ್ಸಪ್ ಗ್ರೂಪಲ್ಲಿ ಕೇಳಿ. ಕೋಚಿಂಗ್ ಬೇಕಿದ್ರೆ ಕೋಚಿಂಗ್ ಕೂಡ ಇದೆ, ಬುಕ್ ಮಾಡ್ಕೊಬೋದು. 1-on-1 ಕೋಚಿಂಗ್ ಇದೆ, ಬುಕ್ ಮಾಡ್ಕೊಳ್ಳಿ, ಕೋಚಿಂಗ್ ತೊಗೊಳ್ಳಿ, ನಿಮ್ಮ ಡಿಸೈರ್ಸ್ನ ನೀವು ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಐ ಹೋಪ್ ವಿಡಿಯೋ ಖಂಡಿತ ಹೆಲ್ಪ್ ಆಗಿದೆ ಅಂತ ಅಂದ್ಕೊತೀನಿ. ದಯವಿಟ್ಟು ವಿಡಿಯೋನ ಹೈಪ್ ಮಾಡಿ, ಓಕೆ? ದಯವಿಟ್ಟು ಪ್ಲೀಸ್ 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 ಹೈಪ್ ಮಾಡಿ, ಲೈಕ್ ಮಾಡಿ. ನೀವು ಲೈಕ್ ಮಾಡೋದನ್ನ ಮರ್ತು ಹೋಗ್ತೀರಾ, ಅದಕ್ಕೆ ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ, ಓಕೆ? ನಿಮ್ಮ ಕಮೆಂಟ್ ನನಗೆ ಮೋಟಿವೇಶನ್ ಇದ್ದಂಗೆ, ಓಕೆ ಯಾರಿಗಾರು ಹೆಲ್ಪ್ ಆಗ್ತಿದೆ, ಏನೋ ಒಂಥರ ಅವ್ರಿಗೆ ಚೆನ್ನಾಗಿ ಅನಿಸ್ತಿದೆ ಅಲ್ಲ ಅಂತ. ಸೊ ದಯವಿಟ್ಟು ಕಮೆಂಟ್ ಮಾಡೋದನ್ನ ಮರಿಬೇಡಿ. ಜಸ್ಟ್ ಕಮೆಂಟ್ ನಿಮ್ಮ ಒಪಿನಿಯನ್ನ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಬಾಯ್.